ಹಾಲೆಲೂಯ. ಹೆಚ್ಚು ನಂತರ ದೇವರ ಪ್ರಸನ್ನತೆ ನಮ್ಮ ಮೊದಲಿದೆ ಎಂಬುದಾಗಿ. ಹಾಲೆಲೂಯ. ಪ್ರತಿ ಸಾರಿ ದೇವರ ಸಾನ್ನಿಧ್ಯಕ್ಕೆ ಬರುವಂಥದ್ದು ಅದು ನಮಗೆ ದೇವರು ನೀಡಿರುವಂಥ ಕೃಪೆ ಆಗಿದೆ. ಹಾಲೆಲೂಯ. ಆತನು ನಮ್ಮನ್ನು ಅಧಿಕವಾಗಿ ಪ್ರೀತಿಸಿರುವ ದೇವರು. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ಮಮತೆಯಿಂದ ನಮ್ಮೆಲ್ಲರೂ ಕೂಡ ಆತನಿಗೆ ಸೆಳೆದುಕೊಂಡಿರ್ತಕ್ಕಂಥ ದೇವರು. ಆಮೇನ್. ನಮ್ಮನ್ನೆಂದಿಗೂ ಕೂಡ ಒಬ್ಬಂಟಿಗರಾಗಿ ಅನಾಥರಾಗಿ ಬಿಡುವಂಥ ದೇವರು ಆತನಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆತ ಕಾರ್ಯ ಮಾಡತಕ್ಕಂಥ ದೇವರು. ಆಮೇನ್. ಆರಾಧನೆ ಬಂದಾಗ ನಮ್ಮ ನಂಬಿಕೆ ಬಲಪಡಿಸಿಕೊಳ್ಳುವ ಸಮಯವಾಗಿರುತ್ತದೆ. ನಮ್ಮ ನಿರೀಕ್ಷೆಯನ್ನು ಬಲಪಡಿಸಿಕೊಳ್ಳುವ ಸಮಯವಾಗಿರುತ್ತದೆ. ಆತ ಅನುಭವಿಸುವ ಸಮಯವಾಗಿರುತ್ತದೆ. ಆಮೇನ್. ಆತ ನಮ್ಮ ಮಧ್ಯದ್ದಾನೆ ಎಂಬುದನ್ನು ನಂಬುತ್ತೇನೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯ ಮಾಡುತ್ತಿದ್ದೇನೆ ಎಂಬುದಾಗಿ ನಾನು ನಂಬುವಾತನಾಗಿದ್ದೇನೆ. ಆಮೇನ್. ಹೆಜ್ಜೆ ನಂಬ್ತೀರಾ? ಜೋರಿ ಚಪ್ಪಣೆ ತೊಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಮೇನ್. ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲರೂ ಕೂಡ ನಮ್ಮ ಸತ್ಯವೇದಗಳನ್ನು 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯಕ್ಕೆ ನಾವು ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ಹೆಜ್ಜೆ ನಂತರ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ ಎಂಬುದಾಗಿ. ಆತನ ಜೀವ ಸ್ವರೂಪನಾದ ದೇವರು ಅದರ ಸಾನ್ನಿಧ್ಯಕ್ಕೆ ಬಂದಾಗೆಲ್ಲ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡಲು ಬಯಸುವಂಥ ದೇವರು. ಯಾರೆಲ್ಲ ಹಂಬಲದಿಂದ ಆ ದೀನತೆಯಿಂದ ದೇವರೇ ನಿನ್ನ ಸ್ವರವನ್ನು ನಾನು ಕೇಳಕ್ಕೆ ಬಯಸ್ತೇನೆ, ನಿನ್ನ ಮಾತುಗಳನ್ನು ನಾನು ಕೇಳಕ್ಕೆ ಬಯಸ್ತೇನೆ ಎಂಬುವರ ಒಟ್ಟಿಗೆ ದೇವರು ಖಂಡಿತವಾಗಿಯೂ ನೇರವಾಗಿ ತನ್ನ ವಾಕ್ಯದ ಮುಖಾಂತರ ಮಾತನಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ದೇವರ ವಾಕ್ಯದ ಅನೇಕ ಸಾರಿ ನೋಡ್ತೇವೆ ಪ್ರವಾದಿಗಳಿಗೆ ಹಳೆ ಒಡಂಬಡಿಕೆಯಲ್ಲಿ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ದೆಮ್ ಅಂತ ಇದೆ. ದೇವರ ವಾಕ್ಯವು ಅವರಿಗೆ ಪ್ರಕಟವಾಯಿತು ಎಂಬುದಾಗಿ. ಆ ಒಂದು ನಂಬಿಕೆಯಿಂದ ದೇವರ ಸ್ಥಾನದಲ್ಲಿ ನಾವು ಕುಳಿತುಕೊಳ್ಳುವಾಗ ದೇವರ ವಾಕ್ಯವು ನಮಗೆ ಪ್ರಕಟವಾಗಲಿದೆ. ಆಮೇನ್. ಇದು ಕೇವಲ ಒಬ್ಬ ಮನುಷ್ಯನ ಮಾತುಗಳಲ್ಲ, ನಾವು ಧ್ಯಾನ ಮಾಡ್ತಿರ್ತಕ್ಕಂಥ ಮಾತುಗಳು ಅದು ಜೀವವುಳ್ಳ ಆತ್ಮವುಳ್ಳ ದೇವರ ವಾಕ್ಯಗಳಾಗಿವೆ. ಒಂದು ನಿಮಿಷ ನಾವು ಕಣ್ಣು ಮುಚ್ಚಿಕೊಂಡು ಅವರಿಗೆ, ಅಪ್ಪ ಮುಂಜಾನೆ ವೇಳೆಯಲ್ಲಿ ನಿನ್ನ ಸ್ವರವನ್ನು ನನಗೆ ಕೇಳಕ್ಕೆ ಬಯಸ್ತೇನೆ. ಯಾವ ಮನುಷ್ಯನ ಆಲೋಚನೆ ಅಲ್ಲ, ಮನುಷ್ಯನ ಸ್ವರವಲ್ಲ, ಅವನು ಉಪಯೋಗಿಸ್ಕೊಳ್ಬೋದು. ಆದರೆ ದೇವರೇ ನಿನ್ನ ಚಿತ್ತವನ್ನು ನನಗೆ ತೋರಿಸು, ನಿನ್ನ ಸ್ವರವನ್ನು ನಾನು ಕೇಳಕ್ಕೆ ಬಯಸ್ತೇನೆ ಎಂಬುದಾಗಿ ಒಂದು ನಿಮಿಷ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ನಿನ್ನ ಒಳ್ಳೆಯ ತಂದೆಯು, ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ಸಂಭಾಷಿಸುವಂಥ ದೇವರಾಗಿದ್ದೀಯಾ. ಆ ಒಂದು ಉದ್ದೇಶಕ್ಕಾಗಿಯೇ ನಿನ್ನ ವಾಕ್ಯವನ್ನು ನಮಗೆ ನೀಡಿದ್ದೀಯಾ. ನಿನ್ನ ವಾಕ್ಯವು ದೈವ ಪ್ರೇರಿತದಿಂದ ಆತ್ಮನಿಂದ ಬರೆಯಲ್ಪಟ್ಟಂಥ ವಾಕ್ಯವಾಗಿದೆ. ಕರ್ತನೆ, ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ನೀನು ತಾನೇ ಪ್ರತಿಯೊಬ್ಬರೊಟ್ಟಿಗೆ ನೇರವಾಗಿ ಮಾತನಾಡು. ನಮ್ಮಲ್ಲಿ ಜೀವ ಉಂಟಾಗಲಿ, ನಂಬಿಕೆ ಉಂಟಾಗಲಿ, ನಿರೀಕ್ಷೆ ಉಂಟಾಗಲಿ, ಬದಲಾವಣೆ ಉಂಟಾಗಲಿ. ಕರ್ತನೆ, ನಿನ್ನ ವಾಕ್ಯದ ಶಕ್ತಿಯನ್ನು ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಧ್ಯದಲ್ಲಿ ಮುಂಜಾನೆ ವೇಳೆಯಲ್ಲಿ ನೀನು ಪ್ರಕಟ ಮಾಡಬೇಕನ್ನ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ಮತ್ತೊಮ್ಮೆ ನಾವು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಅತ್ಯುನ್ನತವಾದ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯ. ಮತ್ತೊಮ್ಮೆ ಈ ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಹಾಗೂ ಆನ್ಲೈನ್ ಮುಖಾಂತರ ನಮ್ಮ ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಆರಾಧನೆಯಲ್ಲಿ ಪಾಲ್ಗೊಂಡು ನಿಮಗೂ ಕೂಡ ನಾವು ನಿಮ್ಮನ್ನು ಸ್ವಾಗತರಾಗಿದ್ದೇವೆ. ಆಮೇನ್. ಓದೋಣ 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 1-2. ಯೋಷಾಫಾಟನಿಗೆ ಧನ ಘನತೆಗಳು ಬಹಳವಾಗಿದ್ದವು. ಅವನು ಆಹಾಬನೊಡನೆ ನೆಂಟಸ್ತಿಕೆಯನ್ನು ಮಾಡಿಕೊಂಡನು. ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮರ್ಯಕ್ಕೆ ಹೋದನು. ಆಹಾಬನು ಅವನಿಗೂ ಅವನೊಡನೆ ಬಂದ ಜನರಿಗಾಗಿಯೂ ಹಿಂಡುಗಳಿಂದ ಅನೇಕ ದನ ಕುರಿಗಳನ್ನು ಕೊಯ್ದು ಔತಣವನ್ನು ಏರ್ಪಡಿಸಿದನು. ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲ್ಯಾದಿಗೆ ಬರಬೇಕೆಂದು ಅವನನ್ನು ಪ್ರೇರೇಪಿಸಿದನು. ಇದು ಆ್ಯಕ್ಚುಲಿ ನಾವು ಪೂರ್ತಿ ಅಧ್ಯಯನ ಓದಬೇಕಾಗತ್ತೆ, ಬಟ್ ಅದಷ್ಟು ದೊಡ್ಡ ಅಧ್ಯಾಯ ಓದೋಕ್ಕೆ ಸಮಯ ಇಲ್ಲ. ಬಟ್ ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ಅದನ್ನು ಓದಬೇಕಾಗಿ ನಾನು ನಿಮ್ಮನ್ನು ಉತ್ತೇಜಿಸುವಾತನಾಗಿದ್ದೇನೆ. ಬಟ್ ಕೆಲವು ಅಂಶಗಳನ್ನು ಈ ಒಂದು ಯೆಹೂದದ ಅರಸನಾದ ಯೆಹೋಷಾಫಾಟನು ಹಾಗೂ ಇಸ್ರಾಯೇಲ್ ಅರಸನಾದ ಆಹಾಬನಲ್ಲಿ ಅವರ ಜೀವಿತದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು, ಅನುಭವಗಳನ್ನು ನಾವು ಧ್ಯಾನ ಮಾಡುತ್ತಾ ಅದರಿಂದ ಇವತ್ತಿಗೆ ನಮ್ಮ ಜೀವಿತಕ್ಕೆ ಕೆಲವು ಪಾಠಗಳನ್ನು ಕಲಿಯುವಂಥರಾಗೋಣ. ಆಮೇನ್. ಆ ಒಂದು ಕಾಲದಲ್ಲಿ ಇಸ್ರಾಯೇಲ್ ಸಾಮ್ರಾಜ್ಯವು 2 ಭಾಗಗಳಾಗಿತ್ತು. ಒಂದು ಉತ್ತರ ಇಸ್ರಾಯೇಲು, ಇಂದು ದಕ್ಷಿಣ ಇಸ್ರಾಯೇಲ್. ಉತ್ತರ ಭಾಗಕ್ಕೆ ಆಹಾಬನ ಅರಸನಾಗಿದ್ದ, ದಕ್ಷಿಣ ರಾಜ್ಯಕ್ಕೆ ಯೆಹೋಷಾಫಾಟನು ಅರಸನಾಗಿದ್ದ. ಯೆಹೂದರ ಅರಸರಲ್ಲಿ ಯೆಹೋಷಾಫಾಟ್ ಅರಸನು ಒಬ್ಬ ಒಳ್ಳೆಯ ಅರಸನಾಗಿದ್ದ, ಒಬ್ಬ ದೈವಿಕವಾದ ಅರಸನಾಗಿದ್ದ, ದೇವರಿಗೆ ಭಯಪಟ್ಟಂಥ ಅರಸನಾಗಿದ್ದ, ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆದುಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದ, ದೇವರ ಆಜ್ಞೆಗಳಿಗೆ ವಿಧೇಯನಾದಂಥ ವ್ಯಕ್ತಿಯಾಗಿದ್ದ,
ದೇವರ ಮಾರ್ಗಗಳಲ್ಲಿ ನಡೆದಂಥ ವ್ಯಕ್ತಿಯಾಗಿದ್ದ. ತನ್ನಷ್ಟಕ್ಕೆ ಮಾತ್ರವಲ್ಲದೆ ತನ್ನ ರಾಜ್ಯದಲ್ಲಿದ್ದ ಎಲ್ಲ ಜನರನ್ನು ಕೂಡ ದೇವರ ಕಡೆಗೆ ನಡೆಸಿದಂಥ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಆದರೆ ಉತ್ತರ ಇಸ್ರಾಯೇಲ್ ಭಾಗದಲ್ಲಿ ಆಳ್ತಾ ಇದ್ದಂಥ ಆಹಾಬನು ಬಹಳ ದುಷ್ಟನಾದ ಅರಸನಾಗಿದ್ದ. ಎಲ್ಲ ದುಷ್ಟ ಅರಸುಗಳಿಗಿಂತ ಬಹಳ ದುಷ್ಟನಾದ ಅರಸನು ಆತನಾಗಿದ್ದ. ಆಹಾಬನ ಬಗ್ಗೆ ಕೇಳೇ ಇರ್ಬೋದು. ಆತನ ಯೆಜಬೇಲ್ ಎಂಬ ಒಬ್ಬ ಹೆಂಗಸನ ಮದುವೆ ಆಗಿರ್ತಾನೆ. ಆಕೆ ಇಸ್ರಾಯೇಲ್ ಅಲ್ಲದ ಅನ್ಯರಿಂದ ಆಕೆ ಬಂದಂಥ ರಾಜ್ಯದ ಹೆಂಗಸಾಗಿರ್ತಾಳೆ. ಆಕೆ ಇಡೀ ರಾಜ್ಯವನ್ನು ವಿಗ್ರಹ ಆರಾಧನೆಯಿಂದ ತುಂಬಿಸ್ಬಿಟ್ಟಿರ್ತಾಳೆ. ಜನರನ್ನೆಲ್ಲರನ್ನೂ ಕೂಡ ದೇವರಿಂದ ದೂರ ಮಾಡಿ ಬೇರೆ ಬೇರೆ ದೇವರುಗಳನ್ನು, ಬಾಲ್ ದೇವರು, ಅಶರೋತ್ ದೇವರು ಅನ್ನೋ ದೇವರುಗಳಿಗೆ ಆಕೆ ನಡೆಸ್ಬಿಟ್ಟಿದ್ಲು. ಆಕೆ ಎಷ್ಟು ಕ್ರೂರಿಯಾಗಿದ್ಲು ಅಂದರೆ ದೇವರ ಪ್ರವಾದಿಗಳನ್ನೆಲ್ಲ ಕೊಂದಾಕಿದ್ಲು. ಎಲಿಯಾ ಎಂಬ ಪ್ರವಾದಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆತನ ಕೂಡ ಕೊಂದಾಕ್ತೀನಿ ಎಂಬುದಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ಲು. ಸೊ ಜಸ್ಟ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈ ಒಬ್ಬ ದೈವಿಕವಾದ ಅರಸನು ಅದೈವಿಕವಾದ ಒಬ್ಬ ಅರಸನೊಟ್ಟಿಗೆ ನಂಟಸ್ತಿಕೆಯನ್ನು ಇಟ್ಕೊಳ್ತಾ ಇದ್ದಾನೆ. ಎ ಗಾಡ್ಲಿ ಕಿಂಗ್ ಈಸ್ ಮೇಕಿಂಗ್ ಎನ್ ಅಲಯನ್ಸ್ ವಿತ್ ಎನ್ ಅನ್ಗಾಡ್ಲಿ ಕಿಂಗ್. ಓಕೆ, ಸೊ ಇವತ್ತಿನ ಒಂದು ಅಂಶ ನಂದು ಏನಾಗಿರ್ತಂದೆ, ದೈವಿಕವಾದ ಜನರು ಅದೈವಿಕವಾದ ಪರಿಸ್ಥಿತಿಯಲ್ಲಿ ಆಗಲಿ ಅದೈವಿಕವಾದ ಜನರೊಟ್ಟಿಗೆ ಆಗಲಿ ನಾವು ನಂಟಸ್ತಿಕೆಯನ್ನು ಅಥವಾ ಸಂಬಂಧ ಅಂಟಿಕೊಳ್ಳುವಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಹೇಳೋಕ್ಕೆ ನಿಮಗೆ ಬಯಸ್ತೇನೆ. ಅರ್ಥ ಆಯ್ತಾ? ಯೋಷಫಾಟನು ಒಳ್ಳೆ ಅರಸನು. ನಾವೆಲ್ಲರೂ ಕೂಡ ಒಂದು ರೀತಿ ಯೋಷಫಾಟನ ಅರಸನ ಹಾಗೇನೆ ನಮ್ಮೆಲ್ಲರೂ ಕೂಡ ಒಳ್ಳೆಯದಿದೆ. ನಾವು ದೇವರಿಗೆ ಭಯಪಡುವಂಥ ಜನರು, ದೇವರನ್ನು ನಂಬಿದಂಥ ಜನರು, ದೇವರನ್ನು ಮೆಚ್ಚಿಸಬೇಕೆಂಬುದಾಗಿ ಬಯಸುವಂಥ ಜನರು, ಒಳ್ಳೆಯ ಗುಣಗಳಿವೆ. ಆದರೆ ಯೋಷಫಾಟನ ಯಾವ ರೀತಿಯಾಗಿ ಸ್ವಲ್ಪ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಕಾಂಪ್ರಮೈಸ್ ಯಾವ ರೀತಿಯಾಗಿ ಮಾಡಿಕೊಂಡು ಆ ರೀತಿಯಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಅದನ್ನು ಮಾಡಿದ ತಪ್ಪೇನು? ಯೋಷಫಾಟನು ನನ್ನ ದೇವರು ಅಧಿಕವಾಗಿ ಆಶೀರ್ವಾದ ಮಾಡಿದ. ಮೊದಲನೇ ವಾಕ್ಯದಲ್ಲಿ ನೋಡ್ತೇವೆ, ಧನ ಘನತೆಗಳನ್ನು ಬಹಳವಾಗಿದೆ ಎಂಬುದಾಗಿ. ಯೋಷಫಾಟನು ದೇವರಿಗೆ ಭಯಪಟ್ಟ ಕಾರಣದಿಂದ, ದೇವರಿಗೆ ವಿಧೇಯನಾದ ಮನುಷ್ಯನಾಗಿದ್ದರಿಂದ ದೇವರು ಆತನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿದರು. ಇದು ದೇವರ ವಾಗ್ದಾನ. ಯಾರೆಲ್ಲ ದೇವರಿಗೆ ಭಯಪಟ್ಟು ನಡಿತೀವೋ, ಯಾರೆಲ್ಲ ದೇವರ ಆಜ್ಞೆಗಳನ್ನು ನಾವು ಪಾಲಿಸ್ತೇವೋ ಅಂಥವ್ರು ದೇವರು ಆಶ್ರಯಿಸುವಂಥ ದೇವರು. ಅದನ್ನ ಹುಡುಕಬೇಕಾಗಿಲ್ಲ, ಅದಕ್ಕೆ ಶ್ರಮೆ ಪಡಬೇಕಾಗಿಲ್ಲ. ನಾವು ದೇವರನ್ನು ಹುಡುಕುವಾಗ, ದೇವರಿಗೆ ವಿಧೇಯರಾಗುವಾಗ ದೇವರು ಖಂಡಿತವಾಗಿಯೂ ಜನರನ್ನು ಆಶ್ರಯಿಸುವಂಥ ದೇವರಾಗಿದ್ದಾನೆ. ಆಮೇಲೆ ಆದರೆ ಇಲ್ಲಿ ಆತನೇನು ಮಾಡ್ತಾ ಇದ್ದಾನೆ ಅಂದರೆ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ದಾನೆ. ಆತನೇನು ಮಾಡ್ತಾನೆ ಅಂದರೆ ಅದೈವಿಕವಾದ ಅಥವಾ ಪಾಪಿಯಾದ ದುಷ್ಟನಾದ ಅರಸನೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ತಾ ಇದ್ದಾನೆ. ಯಾಕೆ ಇಟ್ಕೊಂಡ? ಯಾಕೆ ಆತನು ಈ ರೀತಿಯಾಗಿ ಮಾಡ್ದ? ಆ ದಿನಗಳಲ್ಲಿ ಇಸ್ರಾಯೇಲ್ ಜನರಿಗೂ ಯಹೂದ ಜನರಿಗೂ ಅಷ್ಟು ಸಂಬಂಧ ಇರ್ತಾ ಇರಲಿಲ್ಲ. ತುಂಬ ಹಗೆತನ ಇರ್ತಾ ಇತ್ತು, ಯಾವುದೇ ರೀತಿ ಸಂಬಂಧ ಇರ್ತಾ ಇರಲಿಲ್ಲ. ಬಟ್ ಯೋಷಫಾಟನಿಗೆ ಯಾಕೆ ಆ ಅರಸನೊಟ್ಟಿಗೆ ಸಂಬಂಧ ಇಟ್ಕೊಳ್ಳೋ ಪರಿಸ್ಥಿತಿ ಬಂತು? ಯಾಕೆಂದರೆ ಆ ದಿನಗಳಲ್ಲಿ ಇಡೀ ಎಲ್ಲ ಅರಸರಲ್ಲೂ ಕೂಡ ಇದೊಂದು ಪ್ರಾಕ್ಟೀಸ್ ಆಗಿತ್ತು. ಬೇರೆ ಬೇರೆ ರಾಜರೊಟ್ಟಿಗೆ ಅಲಯನ್ಸಸ್ನ, ಟ್ರೀಟಿನ, ಅಗ್ರಿಮೆಂಟ್ನ ಮಾಡ್ಕೊಳ್ತಾ ಇದ್ರು. ಅವರ ಸಾಮ್ರಾಜ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿಯಾಗಿ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ತಾ ಇದ್ರು. ಯೋಷಫಾಟನು ದೇವರ ನಂಬಿದ ವ್ಯಕ್ತಿಯಾಗಿದ್ದರಿಂದ ಆತನು ಈ ರೀತಿಯಾದ ಪ್ರಾಕ್ಟೀಸಸ್ನ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದರೂ ಕೂಡ ಆತನು ಮಾಡ್ಕೊಳ್ತಾನೆ. ಆತನು ಮಾಡಿದ ಅದೊಂದು ದುಷ್ಟ ಕಾರ್ಯ ಅದಾಗುತ್ತೆ. ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 1-2 ವಚನ ನೋಡಿ. ಅದರಿಂದ ಏನೆಲ್ಲ ನಡೀತೆ ಎಂಬುದಾಗಿ ನಾನು ವಿವರಿಸ್ತೇನೆ ಇರುವಂಥ ಸಮಯಗಳಲ್ಲಿ. ಬಟ್ ಈ ಒಂದು ಸಂಬಂಧ ದೇವರಿಗೆ ಇಷ್ಟ ಇರಲಿಲ್ಲ. ಅದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 2ನೇ ಪೂರ್ವಕಾಲ ವೃತ್ತಾಂತ 19:1-2 ಓದಿ ನೋಡಿ. ಯೆಹೂದದ ಅರಸನಾದ ಯೋಷಫಾಟನು ಸುರಕ್ಷಿತವಾಗಿ ಯೆರೂಸಲೇಮಿಗೆ ಹಿಂದಿರುಗಿದನು. ಯೋಷಫಾಟನು ಯೆರೂಸಲೇಮಿಗೆ ಬಂದಾಗ ಅನಾನಿಯನಾದ ಮಗನಾದ ಯೇಹು ಎಂಬ ದರ್ಶಕನು ಅರಸನನ್ನು ಎದುರುಗೊಂಡು ಅವನಿಗೆ, ನೀನು ದುಷ್ಟರಿಗೆ ಸಹಾಯ ಮಾಡಬಹುದೇ? ಯೆಹೋವನ ಹಗೆಗಾರರನ್ನು ಪ್ರೀತಿಸಬಹುದೇ? ನೀನು ಹೀಗೆ ಮಾಡಿದ್ರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಆದರೂ ನೀನು ದೇಶದೊಳಗಿಂದ ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟಿದ್ದರಿಂದ ನಿನ್ನಲ್ಲಿ ಒಳ್ಳೆಯದು ಉಂಟೆಂದು ತಿಳಿದು ಬಂದಿದೆ ಎಂಬುದಾಗಿ ಹೇಳಿದನು. ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಯೋಷಫಾಟನಲ್ಲಿ ಒಳ್ಳೆಯ ಸಂಗತಿಗಳಿವೆ. ಆತ ಒಳ್ಳೆಯ ಅರಸ. ಆದರೆ ಆತನು ಹೋಗಿ ಆ ದೈವಿಕವಾದ ಈ ಅರಸನೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ತಾನೆ. ಅದರಿಂದ ಬಹಳ ಅನಾಹುತಗಳಾಯಿತು. ಮುಂಜಾನೆ ವೇಳೆಯಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ದೈವಿಕವಾದ ಜನರು, ದೇವರಿಗೆ ಭಯಪಡುವ ಜನರು, ದೇವರ ಮಕ್ಕಳು, ದೇವರಿಂದ ಆರಿಸಲ್ಪಟ್ಟವರು,
ದೇವರಿಂದ ಕರೆಯಲ್ಪಟ್ಟವರು. ಆದ್ರಿಂದ ಯಾರೊಟ್ಟಿಗೆ ನಾವು ಸಂಬಂಧಗಳನ್ನ ಇಟ್ಕೊಳ್ತಿದ್ದೇವೆ, ಯಾವ ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಳ್ತಾ ಇದ್ದೇವೆ, ಎಂಥ ಕಾರ್ಯಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸ್ಕೊಳ್ತಾ ಇದ್ದೇವೆ, ಇದರ ಮೇಲೆ ಬಹಳ ಜಾಗರೂಕತೆಯಿಂದ ಇರಬೇಕು. ಯೋಷಫನ ಅರಸನ ಏನು ಮಾಡ್ತಾನೆ, ಕೇವಲ ಅರಸನೊಟ್ಟಿಗೆ ಸಂಬಂಧ ಮಾತಾಡ್ಕೊಂಡಿದ್ದಲ್ಲ, ತನ್ನ ಮಗನನ್ನ ಆತನ ಮಗಳಿಗೆ ಕೊಟ್ಟು ಮದುವೆ ಕೂಡ ಆಗಿ ಆ ಒಂದು ದೇಶಕ್ಕೆ ಪ್ರಯಾಣ ಮಾಡ್ತಾನೆ. ಅದರಿಂದ ತುಂಬ ಅನಾಹುತಗಳಾಗಿದ್ದನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೊದಲನೇದು ನಾವು ಕಲಿಬೇಕಾಗಿರೋ ಪಾಠ ಏನಂದರೆ, ನಾವು ದೇವರ ಜನರೆಂಬುದಾಗಿ ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕು. ಯೇಸು ಅನೇಕ ಸಾರಿ ಹೇಳಿದ್ರು, ನೀವು ಲೋಕದಲ್ಲಿ ಇದ್ದೀರಾ, ಆದರೆ ನೀವು ಲೋಕದವರು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ಈ ಪಾಪ ತುಂಬಿದ, ದುಷ್ಟತನ ತುಂಬಿದ ಈ ಲೋಕದಲ್ಲಿ ಇದ್ರೂ ಕೂಡ ಆದರೆ ಯೇಸು ಏನು ಹೇಳಿದ್ದಾರೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಈ ಲೋಕದವರಲ್ಲ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಕ್ಕಳಾದ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಲೋಕದಟ್ಟಿಗೆ ಎಷ್ಟರವರೆಗೆ ನಮ್ಮ ಸಂಬಂಧ ಇರಬೇಕು ಎನ್ನುವುದು ಬಹಳ ಜಾಗರೂಕತೆಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ನಾವು ಲೋಕದಲ್ಲಿ ಇದ್ದೇವೆ, ಬಟ್ ಲೋಕದವರಲ್ಲ. ಲೋಕದವರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ. ಅವರ ಗುಣಗಳಿಗೂ ನಮ್ಮ ಗುಣಗಳಿಗೂ ವ್ಯತ್ಯಾಸವಿದೆ. ಅವರ ಒಂದು ಆಲೋಚನೆಗಳಿಗೂ ನಮ್ಮ ಆಲೋಚನೆಗಳಿಗೂ ವ್ಯತ್ಯಾಸ ಇದೆ. ಅವರ ಬಯಕೆಗಳಿಗೂ ನಮ್ಮ ಬಯಕೆಗಳು ವ್ಯತ್ಯಾಸ ಇರಬೇಕು. ಅವರ ಜೀವನದ ಗುರಿಗೂ ನಮ್ಮ ಜೀವನದ ಉದ್ದೇಶಗಳಿಗೂ ಗುರಿಗೂ ಧ್ಯೇಯಗೂ ವ್ಯತ್ಯಾಸ ಇರಬೇಕು. ಆಮೇನ್, ಹಲ್ಲೆಲೂಯಾ. ನಾವು ಅವರ ಮೇಲೆ ಪ್ರಭಾವ ಬೀರುವಂತರಾಗಬೇಕೆ ಹೊರತು ಅವರಿಂದ ನಾವು ಪ್ರಭಾವ ಬೀರುವಂಥ ಜನರಾಗಬಾರ್ದು. ಹಲ್ಲೆಲೂಯಾ. ನಾವು ಅದರಿಂದ ಈ ಲೋಕವನ್ನು ಬಿಟ್ಟು ದೂರ ಹೋಗಿ ಅಂತ ಹೇಳ್ತಾ ಇಲ್ಲ. ಈ ಸನ್ಯಾಸಿಗಳ ಥರ ಯಾರ ಜೊತೆ ಸೇರ್ಬೇಡಿ, ನಾವು ದೇವ್ರ ಮಕ್ಕಳು, ದೂರ ಇರಿ, ಯಾವುದೋ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸನ್ಯಾಸಿ ಆಗಿಬಿಡಿ ಅಂತ ಹೇಳ್ತಾ ಇಲ್ಲ. ನಾವು ಇರಬೇಕು, ಈ ಲೋಕದಲ್ಲಿ ಇರಬೇಕು, ಈ ಲೋಕದ ಮೇಲೆ ಪ್ರಭಾವ ಬೀರುವಂಥರಾಗಿರ್ಬೇಕು, ಲೋಕದ ಜನರ ಮೇಲೆ ಸಾಕ್ಷಿ, ದೇವರಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಬೇಕು. ಆದರೆ ಅವರೊಂದಿಗೆ ಬೆರೆತು ಹೋಗಬಾರದು. ನಾವು ಎಷ್ಟರವರೆಗೆ ಅವ್ರ ಜೊತೆಗೆ ಸಂಬಂಧ ಇಟ್ಕೊಳ್ಬೇಕು, ಅದು ಬಹಳ ಜಾಗೃತಿಕೆಯಿಂದ ನಾವೇ ಕಾದ್ಕೊಳ್ಬೇಕಾಗತ್ತೆ. ಈ ಲೋಕದ ಚಟುವಟಿಕೆಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ, ಲೋಕದ ಸಂಬಂಧಗಳಲ್ಲಿ, ಲೋಕದ ಜನರಲ್ಲಿ ನಾವು ಎಂಥವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕೆನ್ನೋದನ್ನು ನಾವು ಆರಿಸ್ಕೊಳ್ಬೇಕಾಗಿದೆ. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ತೀರ್ಮಾನ ಏನಂದರೆ, ನಾವು ಎಂಥವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೇವೆ, ಎಂಥವರೊಟ್ಟಿಗೆ ಅಸೋಸಿಯೇಟ್ ಮಾಡ್ಕೊಳ್ತೇವೆ ಅನ್ನೋದನ್ನು ಭಾಳ ಕೇರ್ಫುಲ್ ಆಗಿರಬೇಕು. ಅದು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ನೇಬರ್ಹುಡ್ಡಲ್ಲಿ ಇರುವಂಥ ಜನರಲ್ಲಿ ಫ್ರೆಂಡ್ಸ್ ಇರ್ಬೋದು. ನೀವು ಆರಿಸಿಕೊಳ್ಳುವಂಥ ಎಂಥವರೊಟ್ಟಿಗೆ ನೀವು ಸ್ನೇಹಿತರಾಗ್ತೀರಾ ಎಂಬುದಾಗಿ ಆರಿಸ್ಕೊಳ್ತೀರಲ್ಲ, ಅದು ನಿಮ್ಮ ಜೀವನದ ಮೇಲೆ ಬಹಳವಾಗಿ ಪರಿಣಾಮವನ್ನು ಬೀರುವಂಥ ವಿಷಯವಾಗಿದೆ. ನಿಮ್ಮ ಜೀವನ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ಅದು ತೀರ್ಮಾನಿಸುವ ವಿಷಯವಾಗಿರ್ತದೆ. ಇಂಗ್ಲೀಷಲ್ಲಿ ಒಂದು ಹಳೆಯ ಗಾದೆ ಮಾತಿದೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಯು ಹೂ ಯು ಆರ್. ನಿಮ್ಮ ಸ್ನೇಹಿತರು ಯಾರಂತ ನನಗೆ ತಿಳಿಸಿ, ನೀವು ಯಾರಂತ ನಾನು ಹೇಳ್ತೀನಿ ಎಂಬುದಾಗಿ. ಆದ್ದರಿಂದ ನಮ್ಮ ಫ್ರೆಂಡ್ಸ್ ಎಂಥವ್ರು ನಾವು ಚೂಸ್ ಮಾಡ್ಕೊಳ್ತೇವೆ ಅನ್ನೋದನ್ನು ಭಾಳ ಕೇರ್ಫುಲ್ ಆಗಿರಬೇಕು. ಕೆಲವು ಅಂದ್ಕೊಳ್ತೇವೆ, ಪಾಸ್ಟರ್ ನಾನು ಭಾಳ ಸ್ಟ್ರಾಂಗ್ ಫೇತಲ್ಲಿ ಅಂತ ದೇವ್ರ ಕಡೆ ನಡೆಸ್ತೀನಿ, ನಾನು ಸಾಕ್ಷಿಯಾಗಿರ್ತೀನಿ, ರಕ್ಷಣೆಗೆ ನಡೆಸ್ತೀನಿ. ಗುಡ್, ನಿಮ್ಮ ಆಲೋಚನೆ, ನಿಮ್ಮ ಬಯಕೆ, ನಿಮ್ಮ ಆಸೆ ಒಳ್ಳೆಯದೇ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದುವರೆಗೂ ಒಂದು 10 ಆ್ಯಪಲಲ್ಲಿ ಒಂದು ಕೊಳ್ತೋಗಿರೋ ಆ್ಯಪಲ್ ಇದ್ದರೆ 10 ಆ್ಯಪಲ್ ಏನಾಗುತ್ತೆ ಕೊಳ್ತೋಗುತ್ತಾ? ಬಟ್ ಈ 10 ಆ್ಯಪಲ್ ಜೊತೆ ಈ ಕೊಳ್ತೋಗಿರೋ ಆ್ಯಪಲ್ ಇರೋದ್ರಿಂದ ಈ ಕೊಳ್ತೋಗಿರೋ ಆ್ಯಪಲ್ ಸರಿಯಾಗಿರೋ ಆ್ಯಪಲ್ ಬಗ್ಗೆ ಕೇಳಿದ್ದೀರಾ? ಯಾಕೆ? ಯಾಕಂದ್ರೆ ಆ ಕಡೆ ಪವರ್ ಜಾಸ್ತಿ ಇರುತ್ತೆ, ಇನ್ಫ್ಲೂಯೆನ್ಸು, ಪುಲ್ಲು ಅದೆಲ್ಲ ಆ ಕಡೆ ಜಾಸ್ತಿ ಇರುತ್ತೆ. ಆದರೆ ನಾವು ಎಷ್ಟರ ಮಟ್ಟಿಗೆ ನಾವು ಸಂಬಂಧ ಇಟ್ಕೊಳ್ಬೇಕು ಅನ್ನೋದನ್ನ ಕ್ಲಿಯರ್ ಬೌಂಡ್ರೀಸ್ ನಾವು ಕ್ರಾಸ್ ಮಾಡಬೇಕಾಗತ್ತೆ. ಅನೇಕರು ಆ ಬೌಂಡ್ರೀಸ್ ಕ್ಲಿಯರ್ ಇಲ್ಲದೆ ತಮ್ಮ ನಂಬಿಕೆಯ ಜೀವಿತವನ್ನು ಹಾಳು ಮಾಡ್ಕೊಂಡಿದ್ದಾರೆ. ತಮ್ಮ ದಾಂಪತ್ಯ ಜೀವನ, ಮದುವೆ ಜೀವನ, ವ್ಯಾಪಾರವನ್ನು, ಅವರ ಭವಿಷ್ಯತ್ತನ್ನು ನಾಶ ಮಾಡ್ಕೊಂಡಿರ್ತಕ್ಕಂಥ ಸಾಕ್ಷಿಗಳು ಅನೇಕವು ನಮ್ಮೆಲ್ಲರೂ ಕೂಡ ತಿಳಿದೇವೆ. ಆದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ವಿ ಡ್ರಾ ಅವರ್ ಲೈನ್ಸ್. ಚಿಕ್ಕವ್ರು ಇರಬೇಕಂದ್ರೆ ಸ್ಕೂಲಲ್ಲಿ ಕತೆ ಕೇಳಿರ್ತೀರ ನೀವು, ಮೊಸಳೆ ಮತ್ತು ಕೋತಿ ಕತೆ ಕೇಳಿದ್ದೀರಾ? ಸ್ಕೂಲ್ ಟೀಚರ್ಸ್ ಇದ್ರೆ ಇವು ಕತೆಗಳು ಚೆನ್ನಾಗಿ ಹೇಳ್ತಾ ಇರ್ತೀರ. ಓಕೆ, ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಂದು ನದಿ ಇರುತ್ತೆ. ಆ ನದಿಯಲ್ಲಿ ಒಂದು ಮೊಸಳೆ ಇರುತ್ತೆ. ಒಂದು ಮೊಸಳೆ ಒಂದು ಮಧ್ಯಾಹ್ನ ಏನಾಗುತ್ತೆ, ಹೊಟ್ಟೆ ಹಸಿತಾ ಇರುತ್ತೆ. ಹಂಗೆ ಬರಬೇಕಂದ್ರೆ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಕೋತಿ ಇರುತ್ತೆ. ಅಂದ್ಕೊಳ್ತಾ ಇರ್ತೇನೆ ಇವತ್ತು ಮಧ್ಯಾಹ್ನ ಭೋಜನಕ್ಕೆ ಸಿದ್ಧವಾಗಿ ಒಂದು ಬಲಿ ರೆಡಿಯಾಗಿದೆ ಎಂಬುದಾಗಿ. ಇನ್ನು ಹತ್ರ ಬರ್ತಾ ಇರಬೇಕಂದ್ರೇ ಕೋತಿ ಕೂಡ ಈ ಮೊಸಳೆನ ನೋಡಿ ಏನು ಮಾಡುತ್ತೆ, ಆ ಮರದ ಮೇಲಿರೋ ಹಣ್ಣನ್ನು ತೆಗೆದು ಆ ಒಂದು ಮೊಸಳೆಗೆ ಬಿಸಾಡ್ತಾ ಇರುತ್ತೆ. ಆ ಮೊಸಳೆಗೆ ಸಂತೋಷ ಆಗುತ್ತೆ, ಆ ಹಣ್ಣನ್ನು ತೊಗೊಂಡು ತಿಂತಾ ಇರುತ್ತೆ. ಬಟ್ ಮನಸ್ಸಲ್ಲಿ ಅಂದ್ಕೊಳ್ತಾ ಇರುತ್ತೆ, ಹೆಂಗೆ ಇವನ್ನ ಹಿಡಿಬೇಕು, ಹೆಂಗೆ ಅವನು ಕೊಲ್ಲಬೇಕು, ಹೆಂಗೆ ಅವನು ತಿನ್ಬೇಕಂತ
ಮನಸ್ಸಲ್ಲಿ ಯಾವಾಗಲೂ ಕೂಡ ಆಲೋಚನೆ ಓಡ್ತಾನೆ ಇರುತ್ತೆ. ಬಟ್ ಡೈಲಿ ಹೀಗೆ ಬರ್ತಾ ಇರುತ್ತೆ ಮೊಸಳೆ. ಡೈಲಿ ಕೋತಿ ಏನು ಮಾಡುತ್ತೆ, ಹಣ್ಣುಗಳನ್ನು, ಹಾಗೆ ಅವರಿಬ್ಬರಿಗೆ ದೊಡ್ಡ ಫ್ರೆಂಡ್ಶಿಪ್ ಬೆಳೆದಾಗ್ಬಿಡ್ತು. ಮಾತಾಡ್ಕೊಳಕ್ಕೆ ಪ್ರಾರಂಭಿಸ್ತೇವೆ, ಅವ್ರ ಮನೆ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ಏನು ಬೆಳಗ್ಗೆ ಏನು ಮಾಡಿದೆ, ರಾತ್ರಿ ಏನು ಮಾಡಿದೆ, ಹಾಗೆ ಅವರಿಬ್ಬರಲ್ಲಿ ಕೂಡ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಸೊ ಒಂದಿನ ಈ ಮೊಸಳೆ ಏನು ಮಾಡುತ್ತೆ, ಕೋತಿಗೆ ಒಂದು ಐಡಿಯಾ ಕೊಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಕಡೆ ಇದೆಯಲ್ಲ, ಆ ನದಿ ಆ ಕಡೆ ಇನ್ನೂ ಒಳ್ಳೆ ಮರಗಳಿದೆ, ಆ ಕಡೆ ಇನ್ನೂ ಒಳ್ಳೆ ಹಣ್ಣುಗಳಿದೆ, ನೀನು ಬಂದರೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಷ್ಟರಲ್ಲಿ ಏನಾಗಿದ್ದಾರೆ, ಇಬ್ಬರು ಕೂಡ ಸ್ನೇಹಿತರಾಗ್ಬಿಟ್ಟಿದ್ದಾರೆ, ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಕೋತಿ ಏನು ಮಾಡುತ್ತೆ, ಆ ಮೊಸಳೆ ಮಾತು ನಂಬಿಬಿಟ್ಟು ಆ ಮೊಸಳೆ ಮೇಲೆ ಕೂತ್ಕೊಳ್ಳುತ್ತೆ. ಆ ಮೊಸಳೆ ನದಿ ಮಧ್ಯದಕ್ಕೆ ಭಾಗಕ್ಕೆ ಬಂದಾಗ ಸ್ಲೋಗಿ ಏನು ಮಾಡುತ್ತೆ ಅಂದರೆ ಅದು ಕೆಳಗೆ ಮುಳುಗೋಕ್ಕೆ ಪ್ರಾರಂಭಿಸುತ್ತೆ. ಕೋತಿಗೆ ಭಯ ಆಗ್ಬಿಟ್ಟು ಏನು ಮಾಡ್ತಾ ಇದೀಯಾ ಮೊಸಳೆ ಅಂತ ಕೇಳ್ತಾನೆ. ಅದಕ್ಕೆ ಮೊಸಳೆ ಹೇಳುತ್ತೆ, ನಾನು ನಿನ್ನನ್ನು ತಿನ್ಬೇಕಂತ ಬಯಸ್ತಾ ಇದ್ದೀನಿ, ಫಸ್ಟ್ ನಿನ್ನ ಹೃದಯದಿಂದ ಪ್ರಾರಂಭಿಸ್ತೇನೆ, ಯಾಕೆಂದರೆ ದೇಹದ ಎಲ್ಲ ಭಾಗಗಳಿಗಿಂತ ಹೃದಯ ಭಾಳ ಟೇಸ್ಟಿಯಾಗಿರುತ್ತೆ ಅಂತ. ಎಲ್ಲರಿಗೂ ಅವ್ರವ್ರ ಮಟನ್ಗಳಲ್ಲಿ ಫೇವ್ರೆಟ್ ಪೀಸಸ್ ಇರ್ತಾವಲ್ಲ, ಲೆಗ್ ಪೀಸು, ವಿಂಗ್ಸು, ಅದಿದು ಅಂತ. ಸೊ ಈ ಮೊಸಳೆಗೆ ಗೊತ್ತು ಈ ಒಂದು ಕೋತಿಯ ಹೃದಯದ ಭಾಗ ಭಾಳ ರುಚಿಕರವಾಗಿರುತ್ತೆ ಎಂಬುದಾಗಿ. ಅದಕ್ಕೆ ಕೋತಿ ಹೇಳುತ್ತೆ, ಇಲ್ಲ ನಾನು ಯಾವಾಗ ಆಚೆ ಬಂದರೂ ಕೂಡ ನನ್ನ ಹೃದಯನ ಮರದ ಮೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನನ್ನ ಕರ್ಕೊಂಡೋಗಿ ಮತ್ತೆ ಅಲ್ಲಿ ನೀನು ಬಿಡು, ನಾನು ಹೃದಯನ ತೆಗೆದು ನಿಂಗೆ ಕೊಡ್ತೀನಿ ಅಂತ ಹೇಳುತ್ತೆ. ಮೊಸಳೆ ಆ ಮಾತನ್ನ ನಂಬಿ ವಾಪಸ್ ಮತ್ತೆ ಆ ನದಿ ತೀರಕ್ಕೆ ಒರಿಜಿನಲ್ ಸ್ಪಾಟ್ಗೆ ಕರ್ಕೊಂಬಂದು ಬಿಡುತ್ತೆ. ಕೋತಿ ಮೇಲೆ ಕತ್ತುತ್ತೆ. ಆಗ ಮೊಸಳೆ ನೋಡಿ ನಗುತ್ತೆ. ಟಾಮ್ ಅಂಡ್ ಜೆರಿ ನಗೋದು ಗೊತ್ತಲ್ಲ, ಆ ರೀತಿಯಾಗಿ ಮೊಸಳೆ ನೋಡಿ ನಗುತ್ತೆ. ಇದರಿಂದ ಕಲಿಬೇಕಾಗಿರೋ ಪಾಠ ಏನು? ಯಾರು ವಿಶ್ವಾಸಿ ಯಾರು ಅವಿಶ್ವಾಸಿ ಅದಲ್ಲ ಪಾಯಿಂಟ್. ಓಕೆ, ಬಟ್ ಮೊಸಳೆ ಕೋತಿ ಎರಡು ಸಂಬಂಧದ ಇರೋಕ್ಕೆ ಸಾಧ್ಯನೇ ಇಲ್ಲ. ಸ್ಪೆಷಲಿ ಒಂದರ ಮನಸ್ಸಲ್ಲಿ ಯಾವಾಗಲೂ ಕೂಡ ಯಾವ ರೀತಿ ಇನ್ನೊಬ್ಬನ ನಾಶ ಮಾಡಬೇಕು ಅಂತಲೇ ಯೋಚನೆ ಇದ್ದಾಗ ಅವರಿಬ್ಬರಲ್ಲಿ ಸಂಬಂಧ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಲೋಕದವರೊಟ್ಟಿಗೆ ನಾವು ಬೆರೆಯೋಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಅವರ ಒಂದು ವ್ಯಾಲ್ಯೂ ಸಿಸ್ಟಮ್, ಅವರ ಆ್ಯಟಿಟ್ಯೂಡ್ಸ್, ಅವರ ಪರ್ಸ್ಪೆಕ್ಟಿವ್ಸ್, ದೃಷ್ಟಿಕೋನಗಳು ಇಸ್ ಟೋಟಲಿ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಭಾನುವಾರ ಲೋಕದಲ್ಲಿರೋ ಜನರಿಗೇನು ಹಾಲಿಡೇ, ಬಟ್ ನಮಗೆ ಹೋಲಿಡೇ. ಅವ್ರಿಗೆ ರಜಾ ದಿನ, ಅದು ಆರಾಮಾಗಿ ಮನೇಲಿ ಕೂತ್ಕೊಳ್ಳೋ ದಿನ, ಟಿ ವಿ ನೋಡೋಂಥ ದಿನ, ಶಾಪಿಂಗ್ ಹೋಗೋ ದಿನ, ರೆಸ್ಟೋರೆಂಟ್ಗೆ ಹೋಗೋ ದಿನ, ಅದೆಲ್ಲ ಮಾಡಬಾರ್ದು ಅಂತಲ್ಲ, ಬಟ್ ಅವರ ಜೀವನ ಅದು. ಬಟ್ ನಾವು ಏನು, ಇದಕ್ಕೆ ಪರಿಶುದ್ಧವಾದ ದಿನ. ಯಾಕೆ ಇದು ಪರಿಶುದ್ಧವಾದ ದಿನ? ಯಾಕೆಂದರೆ ವಾರದ ಮೊದಲ ದಿನ, ದೇವರನ್ನ ಘನಪಡಿಸುವಂಥ ದಿನ, ದೇವರನ್ನ ಆರಾಧಿಸುವಂಥ ದಿನ, ಇತರ ದೇವರ ಮಕ್ಕಳೊಟ್ಟಿಗೆ ನಾವು ಸಹವಾಸವನ್ನ ಇಟ್ಟುಕೊಳ್ಳುವಂಥ ದಿನ. ಇದು ಪರಿಶುದ್ಧವಾದ ದಿನ. ಅದು ಅವ್ರ ಜೊತೆ ಫ್ರೆಂಡ್ಶಿಪ್ ಸೇರ್ಕೊಂಡಾಗ, ಅವ್ರ ಜೊತೆ ಸಂಬಂಧ ಇಟ್ಕೊಂಡಾಗ ಅವ್ರೇನು ಮಾಡ್ತಾರೆ, ಅವ್ರನ್ನು ಒಂದು ಸಂಡೇ ತಾನೆ, ಎರಡು ಸಂಡೇ ತಾನೆ ಅಂದ್ಬಿಟ್ಟು ಹೇಳ್ಕೊಂಡು ನಿಮ್ಮನ್ನ ಹೋಗ್ಬಿಡ್ತಾರೆ. ಅದು ಇದು ಒಂದು ಎಕ್ಸಾಂಪಲ್ ಕೊಟ್ಟೆ. ಕೆಲವು ಸ್ಕೂಲು ಕಾಲೇಜ್ಗಳಲ್ಲಿ ಕೆಲವೊಂದು ಸಂಗತಿಗಳು, ಮೊಬೈಲ್ ಫೋನ್ಸ್ ಇರ್ಬೋದು, ಬೇರೆ ಬೇರೆ ಏನೆಲ್ಲ ಇರ್ಬೋದು, ಅವ್ರಿಗೆ ಅನೇಕ ವಿಷಯಗಳು ಮನರಂಜನೆ, ಇಟ್ ಈಸ್ ಎಂಟರ್ಟೈನ್ಮೆಂಟ್ ಫಾರ್ ದೆಮ್. ಬಟ್ ನಮಗೆ ಕೆಲವೊಂದು ವಿಷಯಗಳು ಅದು ಔಟ್ರೈಟ್ ಪಾಪ. ಅದು ಅವ್ರಿಗೆ ಆ ಒಂದು ಕೆಟ್ಟದು ಸರಿ ಅನ್ನೋದು ಮಾರ್ಕಿಂಗ್ ಲೈನ್ಸ್ ಅಷ್ಟು ಕ್ಲಿಯರಾಗಿ ಡ್ರಾ ಆಗಿರಲ್ಲ. ಆದರೆ ದೇವರ ಮಕ್ಕಳದ ನಮಗೆ ಇಟ್ಸ್ ವೆರಿ ಕ್ಲಿಯರ್, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದು ಪಾಪ, ಯಾವುದು ಪಾಪ ಅಲ್ಲ ಅಂತ. ಸೊ ಅಂಥವ್ರ ಜೊತೆ ನಾವು ಬೆರೆತ್ಕೊಂಡಾಗ ಸ್ಲೋಲಿ ನಾವು ಕೂಡ ಅವ್ರ ಜೊತೆ ಬೆರೆತೋಗ್ಬಿಡ್ತೇವೆ. ಆದ್ದರಿಂದ ಈ ಯೆಹೋಷಾಫಾಟನು ಒಳ್ಳೆ ಅರಸನಾಗಿದ್ದ, ಒಳ್ಳೆ ಗುಣಗಳಿತ್ತು. ದೇವರ ಭಯಪಡುವಂಥ ವ್ಯಕ್ತಿ, ದೇವರನ್ನ ಗೌರವಿಸುವಂಥ ವ್ಯಕ್ತಿ, ದೇವರನ್ನ ಘನಪಡಿಸುವಂಥ ವ್ಯಕ್ತಿ, ದೇವರಿಗೆ ವಿಧೇಯನಾದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಬಟ್ ಆದರೆ ಆತರ ಕೆಲವು ಕೆಟ್ಟ ವಿಷಯಗಳು ಕೂಡ ಇತ್ತು. ಅನೇಕ ವಿಶ್ವಾಸಿಗಳು ಕೂಡ ಸಾಧಾರಣವಾಗಿ ನಾವು ಕಾಣುವಂಥ ವಿಷಯ ಇದೆ. ನಾವು ಒಳ್ಳೆ ಜನರೇ, ದೇವರಿಗೆ ಭಯಪಡೋ ಜನರು, ಪ್ರಾರ್ಥಿಸುವ ಜನರು, ದೇವರ ವಾಕ್ಯ ಓದುವ ಜನರು, ದೇವರ ಪ್ರೀತಿಸುವ ಜನರು. ಆದರೆ ಎಲ್ಲೋ ನಮ್ಮ ಜೀವನದಲ್ಲಿ ಕೆಲವು ಭಾಗಗಳಲ್ಲಿ ಕೆಟ್ಟ ಸಂಗತಿಗಳು ಕೂಡ ಇರ್ತವೆ. ಸ್ವಲ್ಪ ಕೋಪ, ಸ್ವಲ್ಪ ಪಾಪ, ಸ್ವಲ್ಪ ಹೊಟ್ಟೆ ಕಿಚ್ಚು, ಸ್ವಲ್ಪ ಏನಂತಾರೆ ಹೇಳಿ ನೀವೇ, ಏನೇನೋ ಸ್ವಲ್ಪ ಸ್ವಲ್ಪ ಇರ್ತವೆ ಎಲ್ಲರ ಜೀವನದಲ್ಲೂ ಕೂಡ. ಸೊ ಈ ಸ್ವಲ್ಪ ಸಂಗತಿಗಳನ್ನ ನಾವು ಅದರ ಮೇಲೆ ದೇವರ ಶಕ್ತಿಯಿಂದ ಆಳ್ವಿಕೆ ಮಾಡದೆ ಹೋದರೆ ಒಂದಲ್ಲ ಒಂದಿನ ನಮ್ಮನ್ನು ಅದರ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಸೊ ಯೆಹೋಷಾಫಾಟನು ಒಬ್ಬ ಒಳ್ಳೆಯ ಅರಸನಾಗಿದ್ದರೂ ಕೂಡ ಆತನಿದ್ದಂಥ ಕೆಲವು ಕೆಟ್ಟ ಸಂಗತಿಗಳು ಆತನನ್ನು ಬೇರೆ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಸೊ ಇವತ್ತು ನಾನು ಹೇಳ್ತಿರೋ ಮೊದಲನೇ ವಿಷಯ ಏನಂದರೆ, ನಾವು ಯಾರೊಟ್ಟಿಗೆ ಸಂಬಂಧ ಇಟ್ಕೊಳ್ತೇವೆ, ಯಾರೊಟ್ಟಿಗೆ ಸ್ನೇಹವನ್ನು ಮಾಡ್ಕೊಳ್ತೇವೆ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇನ್ನೊಬ್ರು ಒಂದು ಮಾತು ಹೇಳಿದ್ದಾರೆ, ಯು ಆರ್ ಬಿಕಮಿಂಗ್ ದ ಸಮ್ ಆವ್ರೇಜ್ ಆಫ್ ದ 5 persons ಯು ಆರ್ ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್
ಅಂದರೆ ಸಮ್ ಆವ್ರೇಜ್ ಆಫ್ 5 books that you are reading. ನಾವು ಯಾರು ಆಗ್ತಾ ಇದ್ದೇವೆ ಅಂದರೆ, ನಾವು ಎಂಥ ಜನರೊಟ್ಟಿಗೆ ನಾವು ಸುತ್ತುವರೆದಿದ್ದೆವು ಅಂಥವ್ರು ಹಾಗೆ ನಾವು ಆಗ್ತಾ ಇದೆ ಎಂಬುದಾಗಿ. ಸೊ ಯಾರ ಜೊತೆಗೆ ನಾವು ಸಮ ಇಟ್ಕೊಳ್ತೇವೆ, ದೇವರ ಮಕ್ಕಳಾದ ನಾವು ಟು ಬಿ ವೆರಿ ಕ್ಲಿಯರ್. ನಾವು ದೇವರ ಮಕ್ಕಳೊಟ್ಟಿಗೆ ಸಮ ಇಟ್ಕೊಳ್ಬೇಕು, ದೇವರ ಜನರೊಟ್ಟಿಗೆ ಸಮ ಇಟ್ಕೊಳ್ಬೇಕು. ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಐ ಆಮ್ ನಾಟ್ ಸೇಯಿಂಗ್ ಡಿಸ್ಕನೆಕ್ಟ್, ಡಿಸ್ಅಸೋಸಿಯೇಟ್, ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಬಟ್ ಯಾರೊಟ್ಟಿಗೆ ನಾವು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾ ಇದ್ದೇವೆ, ಯಾರೊಟ್ಟಿಗೆ ನಾವು ಆಲೋಚನೆ ಪಡ್ಕೊಳ್ತಾ ಇದ್ದೇವೆ, ಯಾರೊಟ್ಟಿಗೆ ನಮ್ಮ ಹೃದಯವನ್ನು ಹಂಚ್ಕೊಳ್ತಾ ಇದ್ದೇವೆ, ಯಾರೊಟ್ಟಿಗೆ ನಮ್ಮ ವೇದನೆಗಳನ್ನು, ವ್ಯಸನಗಳನ್ನು, ಬಾಧೆಗಳನ್ನು ಯಾರೊಟ್ಟಿಗೆ ಮುಕ್ತವಾಗಿ ಮಾತಾಡ್ಕೊಳ್ತಾ ಇದ್ದೇವೆ, ದ್ಯಾಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಜಾಗೃತಕ್ಕೆ ಇರಬೇಕು. ಯಾಕಂದರೆ ಅವರು ನಮಗೆ ತುಂಬಿಸುವಂಥ ಯೋಚನೆಗಳು, ಅವರಿಗೆ ನಮಗೆ ಕೊಡುವಂಥ ಕೌನ್ಸಿಲಿಂಗು, ಅವರು ನಮಗೆ ಕೊಡುವಂಥ ಜ್ಞಾನ, ಅದು ದೇವರ ವಾಕ್ಯಕ್ಕೆ ತದ್ವಿರೋಧವಾಗಿರುತ್ತೆ. ಏಕೆಂದರೆ ಅವರಿಗೆ ದೇವರ ವಾಕ್ಯದ ಮೌಲ್ಯಗಳೇ ಅರ್ಥ ಅವರಿಗೆ ಇರೋದಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೇರಣೆ ಎಲ್ಲರಿಗೂ ಕೂಡ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಅದೈವಿಕವಾದ ಜನರೊಟ್ಟಿಗೆ ಸುತ್ತುವರೆದಿದ್ದೇವೆ. ಆದ್ದರಿಂದ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ವಿ ಚೂಸ್ ಅವರ್ ರಿಲೇಷನ್ಶಿಪ್ಸ್. ಅದು ಮೊದಲನೇದು. ಎರಡನೇದು, ಸೊ ಯೋಷಾಫಾಟನು ಆಹಾಬನ್ನು ನೋಡೋಕ್ಕೆ ಹೋಗಿದ್ದಾನೆ. ಅಲ್ಲಿ ಆಹಾಬ ಅರಸನು ದೊಡ್ಡ ಅವತರಣವನ್ನು ಮಾಡಿದ್ದಾನೆ, ದೊಡ್ಡ ಪಾರ್ಟಿ, ಓಕೆ, ಘನತೆ, ಗೌರವ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಎಲ್ಲ ಆದಮೇಲೆ ಆಹಾಬನು ಯೋಷಾಫಾಟನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. 3 ಮತ್ತು 4ನೇ ವಾಕ್ಯ ಓದೋಣ. ಇಸ್ರಾಯೇಲರ ಅರಸನಾದ ಆಹಾಬನು ಯೆಹೂದ್ಯರ ಅರಸನಾದ ಯೋಷಾಫಾಟನನ್ನು, ನನ್ನ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ನಿನ್ನ ಜನರು ಒಂದೇ ಅಲ್ಲವೇ, ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟನು. ಯೋಷಾಫಾಟನು ಇಸ್ರಾಯೇಲ್ ಅರಸನಿಗೆ, ಇಂದು ಯೆಹೋವನ ಆಲೋಚನೆಯನ್ನು ಕೇಳು ಎಂದು ಕೇಳಿಕೊಂಡನು. ಇಂಗ್ಲಿಷ್ ಒಂದು ಮಾತಿದೆ, ಆಹಾಬ್ ಎಂಟೈಸ್ಡ್ ಜೋಷಫಾಟ್ ಎಂಬುದಾಗಿ, ಆಹಾಬ್ ಪರ್ಸ್ಯುವೇಡೆಡ್ ಜೋಷಫಾಟ್ ಎಂಬುದಾಗಿ. ಆಹಾಬ್ ಏನು ಮಾಡ್ತಾನೆ, ಯೋಷಾಫಾಟನಿಗೆ ಒಂದು ಆಲೋಚನೆ ಕೊಡ್ತಾ ಇದ್ದಾನೆ. ಈ ಉತ್ತರ ಭಾರತದಲ್ಲಿ, ಇಸ್ರಾಯೇಲ್ ಉತ್ತರ ಭಾರತದಲ್ಲಿ ರಾಮೋತ್ ಗಿಲ್ಯಾದ್ ಎಂಬ ಪ್ರದೇಶವಿದೆ. ಅದು ಅರಾಮ್ಯರು ಅದನ್ನು ತೆಗೆದುಕೊಂಡ್ಬಿಟ್ಟಿದ್ರು. ಅರಸನಾದ ಆಹಾಬನ ಹೇಳ್ತಾ ಇದ್ದಾನೆ, ನೀನು ನನ್ನ ಜೊತೆಗೆ ಬಂದು ಅವರ ಮೇಲೆ ಯುದ್ಧಕ್ಕೆ ಹೋಗೋಣ, ಈ ಸ್ಥಳವನ್ನು ಮತ್ತೆ ನಾವು ಹಿಂದಿರುಗಿ ಪಡೆದುಕೊಳ್ಳೋಣ ಎಂಬುದಾಗಿ ಒಂದು ಮಾತನ್ನು ಹಾಕ್ತಾ ಇದ್ದಾನೆ. ಆ್ಯಕ್ಚುಲಿ ತನ್ನ ಮನಸ್ಸಿನ ದುರುದ್ದೇಶದಿಂದ ಈ ಒಂದು ಸಂಬಂಧವನ್ನು ತನ್ನ ಪ್ರಯೋಜನಕ್ಕಾಗಿ, ತನ್ನ ಉಪಯೋಗಕ್ಕಾಗಿ ಬಳಸ್ಕೋಬೇಕೆಂಬುದಾಗಿ. ಅನೇಕರು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ಅವರ ಉಪಯೋಗಕ್ಕೋಸ್ಕರ ಬಳಸ್ಕೊಳ್ಳೋಕ್ಕೆ ಸಿದ್ಧವಾಗಿರ್ತಾರೆ. ಅಂಥವ್ರನ್ನ ಗುರುತಿಸ್ಬೇಕು ನಾವು. ಯಾರು ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂಥ ಜನರೊಟ್ಟಿಗೆ ನಾವು ಕೇರ್ಫುಲ್ ಆಗಿರಬೇಕು. ಇಲ್ಲಿ ಆಹಾಬನ ಹೇಳ್ತಾ ಇದ್ದಾನೆ, ಬಂದು ನೊಟ್ಟಿಗೆ ಯುದ್ಧಕ್ಕೆ ಬಾ ಅಂತ. ಅಲ್ಲಿ ಯೋಷಾಫಾಟನ ಎಂಥ ಪರಿಸ್ಥಿತಿ ಸಿಕ್ಕೊಂಡಿದ್ದಾನೆ ಅಂದರೆ, ಒಳ್ಳೆ ಗ್ರ್ಯಾಂಡ್ ಪಾರ್ಟಿ ಕೊಟ್ಟಿದ್ದಾನೆ, ಓಕೆ, ಒಳ್ಳೆ ಘನತೆ, ಗೌರವ ಎಲ್ಲವನ್ನು ಕೊಟ್ಟಿದ್ದಾನೆ. ಈಗ ಔಟ್ರೈಟಾಗಿ ಇಲ್ಲ ಅಂತ ಕೂಡ ಹೇಳೋಕ್ಕೆ ಕಷ್ಟ ಆಗ್ತದೆ. ಅನೇಕ ಸಾರಿ ನಮ್ಮ ಸಂಬಂಧಗಳಲ್ಲಿ ನಮಗೆ ಅದು ಮಾಡಬಾರ್ದು ಗೊತ್ತಿದ್ರೂ ಕೂಡ ಆಗೋದಿಲ್ಲ, ಅದಕ್ಕೆ ಬರೋದಿಲ್ಲ, ಇದು ಬೇಡ ಅಂತ ಹೇಳೋಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೇವೆ, ಕಮಿಟ್ ಆಗ್ಬಿಟ್ಟಿದ್ದೇವೆ. ಅಯ್ಯೋ ಅವ್ರು ಏನು ಅಂದ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರ, ನಮ್ಮ ಮೇಲೆ ಕೆಟ್ಟದಾಗಿ ಯೋಚನೆ ಮಾಡ್ತಾರ ಅಂತ ಒಂದು ಭಯ ನಮ್ಗೆ ಉಂಟಾಗಿ ನಾವೇನು ಮಾಡ್ತೇವೆ, ಅವ್ರು ಹೇಳಿದ್ದನ್ನು ಮಾಡೋಕ್ಕೆ ಸಿದ್ಧವಾಗ್ತೇವೆ. ಆದರೆ ಯೋಷಾಫಾಟನು ಒಂದು ಒಳ್ಳೆ ಮಾತನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಆತನೇನು ಹೇಳ್ತಾ ಇದ್ದಾನೆ, ಇಂದು ಯೆಹೋವನ ಆಲೋಚನೆಯನ್ನು ಕೇಳು. ಇಂಗ್ಲಿಷಲ್ಲಿ, ಬಟ್ ಲೆಟ್ ಅಸ್ ಫಸ್ಟ್ ಫೈಂಡ್ ವಾಟ್ ಗಾಡ್ ಸೇಸ್ ಅಬೌಟ್ ಇಟ್. ಓಕೆ, ಯೋಷಾಫಾಟನು ದೈವಿಕವಾದ ಅರಸನಾಗಿದ್ದರಿಂದ ಆತನು ಹೇಳ್ತಾ ಇದ್ದಾನೆ, ಲೆಟ್ಸ್ ಫಸ್ಟ್ ಫೈಂಡ್ ವಾಟ್ ಗಾಡ್ ಸೇಸ್ ಅಬೌಟ್ ಇಟ್. ಓಕೆ, ನಾನು ಬರಕ್ಕೆ ಸಿದ್ಧವಾಗಿದ್ದೇನೆ, ನೀನು ಯುದ್ಧ ಕರೀತಾ ಇದೆಯಾ, ನೀವು ಸಂಬಂಧಿಕರು, ನಿನ್ನ ಸೈನಿಕರು ನನ್ನ ಸೈನಿಕರು, ನೀವೆಲ್ಲ ಒಂದೇ, ಸರಿ, ನಾನು ಒಪ್ಕೊಳ್ತೇನೆ, ಬರ್ತೇನೆ. ಆದರೆ ಮೊದಲೇನು ಮಾಡೋಣ, ಇದು ದೇವರ ಚಿತ್ತನೋ ಅಲ್ವಾ ಅನ್ನೋದನ್ನು ನಾವು ಕಂಡುಹಿಡಿಯೋಣ. ಇದ್ರ ಬಗ್ಗೆ ದೇವರೇನು ಹೇಳ್ತಾರೆ ಎಂಬುದಾಗಿ ನಾವು ಕೇಳೋಣ ಎಂಬುದಾಗಿ ಅರಸನು ಹೇಳ್ತಾನೆ. ಇದರಿಂದ ಒಂದು ಒಳ್ಳೆ ಗುಣ ನಾವು ಕಲಿಬೇಕು. ಕಳೆದ ಬಾರಗಳು ಕೂಡ ಹೇಳ್ತಾ ಇದೆ, ನಾವು ಯಾವ ರೀತಿಯಾಗಿ ದೈವಿಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕೆಂಬುದಾಗಿ. ನೆನಪಿದೆಯಾ? ಸೊ ಇವತ್ತು ಕೂಡ ಈ ಯೋಷಾಫಾಟನ ಈ ಮಾತು ನಮಗೆ, ನಾವು ಅದರ ಒಳಗೆ ನಾವು ಸ್ವೀಕಾರ ಮಾಡೋಣ. ಓಕೆ, ಯಾವುದೇ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಇದರ ಬಗ್ಗೆ ದೇವರು ಏನು ಹೇಳ್ತಾ ಇದ್ದಾನೆ ನಮಗೆ ಸರಿ ತೋಚಬಹುದು, ಸುತ್ತಮುತ್ತಲಿನ ಜನರು ನಮ್ಮನ್ನು ಪ್ರೇರೇಪಿಸ್ಬೋದು. ಆದರೆ ದೇವರು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾನೆ, ಈ ವ್ಯಕ್ತಿಯನ್ನು ಮದುವೆ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋ ಬಗ್ಗೆ ದೇವರೇನು ಹೇಳ್ತಾ ಇದ್ದಾರೆ, ಈ ಕೆಲಸವನ್ನು ನಾನು ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ದೇವರೇ ಹೇಳ್ತಾ ಇದ್ದಾರೆ. ಮೊದಲು ದೇವರೇನು ಹೇಳ್ತಾ ಇದ್ದಾರೆ, ಈ ಒಂದು ವ್ಯಾಪಾರದಲ್ಲಿ ನಾನು ಕಾಲಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ದೇವರೇನು ಹೇಳ್ತಾ ಇದ್ದಾರೆ, ಈ ಪಾರ್ಟ್ನರ್ಶಿಪ್ ಬಗ್ಗೆ ನಾವು ಹೋಗ್ಬೇಕಾ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ದೇವರೇನು ಹೇಳ್ತಾ ಇದ್ದಾರೆ.
ನಮ್ಮ ಮಕ್ಕಳ ಜೀವನದ ಬಗ್ಗೆ ಮೊದಲು ದೇವರು ಹೇಳ್ತಾ ಇದ್ದಾರೆ. ಯಾವ ಸ್ಕೂಲ್, ಯಾವ ಕಾಲೇಜ್, ಯಾವ ಕಂಪನಿ, ಯಾವ ಕೆಲಸಕ್ಕೆ ಸೇರ್ಕೋಬೇಕಂತ ಇದ್ರ ಬಗ್ಗೆ ಮೊದಲು ದೇವರೇನು ಹೇಳ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಂದು, ಇದು ನ್ಯಾಚುರಲ್ ಆಗಿ ಬರಲ್ಲ, ಇದು ನಾವು ಇಂಟೆನ್ಷನಲಿ ಕಲ್ಟಿವೇಟ್ ಮಾಡ್ಕೋಬೇಕು. ಪ್ರತಿದಿನ ದೇವರೇ, ಈ ಕಾರ್ಯದ ಬಗ್ಗೆ ನಿನ್ನ ಆಲೋಚನೆ ಏನು, ನಿನ್ನ ಚಿತ್ತ ಏನು, ನೀನೇನು ಹೇಳ್ತಾ ಇದ್ರ ಬಗ್ಗೆ, ನಾನೇನು ಹೇಳ್ತಾ ಇದ್ದೀನಿ ಅದಿರಲಿ, ಪಕ್ಕದಲ್ಲಿ ಇರೋ ಜನರು ಏನು ಹೇಳ್ತಾ ಇದ್ರು ಅದಿರಲಿ, ದೇವರು ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ, ಈ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಳ್ಳೋದಾದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತೇವೆ. ಕಳೆದ ಭಾನುವಾರ ಕಡೆ ಹೇಳಿದೆ ನಾನು, ಅನೇಕ ಸಾರಿ ವಿಶ್ವಾಸಿಗಳು ನಾವು ಏನು ಕೊಳ್ತೇವೆ ಅಂದರೆ, ಮೊದಲು ನಾವು ತೀರ್ಮಾನ ತೆಗೆದುಕೊಂಡ್ಬಿಡ್ತೇವೆ, ಆಮೇಲೆ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಈ ಕಾರ್ಯವನ್ನೇ ಆಶೀರ್ವಾದ ಮಾಡು, ಈ ಕೆಲಸವನ್ನೇ ಆಶೀರ್ವಾದ ಮಾಡು. ದೇವರು ನಾವು ತೆಗೆದುಕೊಳ್ಳೋ ತೀರ್ಮಾನವನ್ನು ಆಶೀರ್ವಾದ ಮಾಡೋಕ್ಕೆ ಬದ್ಧನಾಗಿಲ್ಲ. ಅರ್ಥ ಆಯ್ತಾ? ನಾವು ಮಾಡೋ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡಬೇಕಂತ ಬದ್ಧನಾಗಿಲ್ಲ. ದೇವರ ಚಿತ್ತದನುಸಾರವಾಗಿ ನಾವೇನು ಮಾಡ್ತೇವೋ ಅದನ್ನು ಮಾತ್ರ ದೇವರು ಆಶೀರ್ವಾದ ಮಾಡೋದು. ಅದಕ್ಕೆ ದೇವ್ರ ಚಿತ್ತದಲ್ಲಿ ನಡೆಯೋದು ಭಾಳ ಇಂಪಾರ್ಟೆಂಟ್. ನೀವು ಇಷ್ಟ ಬಂದವ್ರನ್ನ ಮದುವೆ ಆಗಿ ದೇವ್ರ ಆಶೀರ್ವಾದ ಮಾಡಂದ್ರೆ ಆಗಲ್ಲ. ನಾನು ಹೇಳಿದೆ ಲಾಸ್ಟ್ ವೀಕ್ ಕೂಡ, ಅದಾದ್ಮೇಲೆ ಪಾಸ್ಟ್ನ ಕರೆದು ಪ್ರೇಯರ್ ಮಾಡಿಸ್ಕೊಂಡ್ರು ಕೂಡ ಏನೂ ಪ್ರಯೋಜನ ಇಲ್ಲ. ನೀವು ದೇವ್ರ ಚಿತ್ತವಿಲ್ಲದ ಕಾರ್ಯಗಳು, ಇಷ್ಟವಿಲ್ಲದ ವ್ಯಾಪಾರಗಳಿಗೆ ಕೈ ಹಾಕಿ, ಇಷ್ಟವಿಲ್ಲದ ಕಡೆ ಮನೆ ತೊಗೊಂಡೋಗಿ, ಇಷ್ಟವಿಲ್ಲದ ಕಡೆ ಕೆಲಸಕ್ಕೆ ಸೇರಿಕೊಂಡು, ಆಮೇಲೆ ಪಾಸ್ಟ್ನ ಕರೆದು ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸಿ, ಅವ್ರು ಪ್ರಾರ್ಥನೆ ಮಾಡಿಸ್ ಮಾತ್ರಕ್ಕೆ ಬರುವಂಥ ಪ್ರಯೋಜನ ಏನೂ ಇಲ್ಲ. ಬರೆದಿಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನಾವು ಯಾವಾಗ ದೇವ್ರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ಮುಂದೆ ನಡೆದಾಗ ಮಾತ್ರ ಆವಾಗ ನೀವು ಪ್ರಾರ್ಥನೆ ಮಾಡಿ, ಪಾಸ್ಟರ್ ಕೈಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ, ಎಲ್ಲ ಪ್ರಾರ್ಥನೆ ಮಾಡಿ, ಅದರಲ್ಲಿ ಆಶೀರ್ವಾದ ಇರುತ್ತೆ. ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಿ ಅದನ್ನು ದೇವ್ರ ಆಶೀರ್ವಾದ ಮಾಡಬೇಕಂದ್ರೆ ಅದನ್ನು ಆಶೀರ್ವಾದ ಮಾಡೋಕ್ಕೆ ದೇವರು ಬದ್ಧರಾಗಿಲ್ಲ. ದಿಸ್ ವೆರಿ ಫಂಡಮೆಂಟಲ್, ವೆರಿ ಬೇಸಿಕ್, ವೆರಿ ಇಂಪಾರ್ಟೆಂಟ್. ನಾವು ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವರ ಪ್ರಾರ್ಥನೆಯಲ್ಲಿ ಮುಂದಕ್ಕೆ ಬಂದು, ಗಾಡ್, ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ ಇಟ್, ವಾಟ್ ಡು ಯು ಸೇ ಅಬೌಟ್ ಇಟ್, ಇದ್ರ ಬಗ್ಗೆ ನೀನೇನು ಹೇಳ್ತಾ ಇದೆಯಾ, ಈ ಥರ ಯೋಚನೆ ಮಾಡ್ತಾ ಇದ್ದೇನೆ, ಈ ಥರ ಜನರು ಹೇಳ್ತಾ ಇದ್ದಾರೆ, ನೀನೇನು ಹೇಳ್ತೀಯಾ. ಅಲ್ಲೇ ಅಧ್ಯಾಯದಲ್ಲಿ ಓದ್ತೇವೆ, ಯೋಷಾಫಾಟನ ಆಹಾಬನಿಗೆ ಹೇಳ್ತಾನೆ, ದೇವರೇನು ಹೇಳ್ತಾ ಇದ್ದಾರೆ ಎಂಬುದಕ್ಕೆ ತಿಳ್ಕೊಳ್ಳೋ ಎಂಬುದಾಗಿ ಹೇಳಿದಾಗ, ಆಹಾಬ್ ಅರಸನು 400 ಪ್ರವಾದಿಗಳನ್ನ ಕರೆಸ್ತಾನೆ. ಎಷ್ಟು ಜನ? 400 ಪ್ರವಾದಿಗಳು. ಈ 400 ಪ್ರವಾದಿಗಳೆಲ್ಲ ಏನು ಹೇಳ್ತಾರೆ? ನೀನು ಹೋಗು, ದೇವ್ರು ನಿಂಗೆ ಜಯ ಕೊಡ್ತಾರೆ ಎಂಬುದಾಗಿ. ನಾವು ಯೋಷಾಫಾಟನ ಸ್ಥಾನದಲ್ಲಿದ್ದರೆ ನಾವು ಯಾವ ರೀತಿ ಯೋಚನೆ ಮಾಡ್ಬೋದು ಗಮನ ಮಾಡಿ. ನಾವು ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಏನೋ ಅದ್ರ ಬಗ್ಗೆ ದೇವ್ರು ಕೇಳ್ತಾ ಇದ್ದೀವಿ, ಯಾರೋ ಒಬ್ರು ಬಂದು ಅದನ್ನೇ ಮಾತಾಡಿದ್ರು, ಇಮಿಡಿಯೇಟ್ ನಾವು ಏನು ಕನ್ಕ್ಲೂಷನ್ ಬರ್ತೇವೆ? ಇದು ಕನ್ಫರ್ಮೇಷನ್. ನೀಡ್ ನಾಟ್ ನೆಸೆಸರಿಲಿ ಯಾವಾಗಲೂ ಕೂಡ ನೀವು ಅಂದ್ಕೊಂಡಿದ್ದೆ ಇನ್ನೊಬ್ರು ಹೇಳ್ದಂಬುದಾಗಿ ಅದು ಹೇಳಿದ್ರಷ್ಟು ಮಾತ್ರಕ್ಕೆ ಅದು ದೇವರಿಂದ ಬಂದ ಕಾರ್ಯ ಆಗದೆ ಇರ್ಬೋದು. ವಿ ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಆ ಸೆನ್ಸಿಟಿವಿಟಿನ ಡೆವಲಪ್ ಮಾಡ್ಕೋಬೇಕು. ಮೊದಲನೇದು, ಫಸ್ಟ್ ಆಫ್ ಆಲ್ ಅವನು ಅನ್ಗಾಡಿ ರಿಲೇಷನ್ಶಿಪ್ ಇಟ್ಕೊಂಡಿದ್ದೆ ತಪ್ಪು. ಓಕೆ. ಎರಡನೇದು, ದೇವ್ರ ಚಿತ್ತವನ್ನು ಹುಡುಕ್ತಾ ಇದ್ದೇನೆ. ಓಕೆ. 400 ಪ್ರವಾದಿಗಳು ಬಂದು ಹೇಳಿದ್ರು ಕೂಡ ಯೋಷಾಫಾಟನ ಒಳಗೆ ಆತ ದೇವರ ಮಗು ಆಗಿದ್ದರಿಂದ, ದೇವರಿಗೆ ಭಯಪಡುವ ವ್ಯಕ್ತಿ ಆಗಿದ್ದರಿಂದ, ದೇವರ ಚಿತ್ತವನ್ನು ಬಯಸುವ ವ್ಯಕ್ತಿ ಆಗಿದ್ದರಿಂದ ಆತನ ಆತ್ಮ ಒಳಗೆ ಸಮಾಧಾನ ಇರಲಿಲ್ಲ. ಹೊರಗೆ ಎಲ್ಲ ಚೆನ್ನಾಗಿದೆ, ಅರಸನ್ ಕರೀತಾ ಇದ್ದಾನೆ, 400 ಪ್ರವಾದಿಗಳು ಕನ್ಫರ್ಮೇಷನ್ ಕೊಡ್ತಾ ಇದ್ದಾರೆ, ಸೈನಿಕರೆಲ್ಲ ಸಿದ್ಧವಾಗಿದ್ದಾರೆ, ಔಟ್ವರ್ಡ್ ಸರ್ಕಮ್ಸ್ಟೆನ್ಸಸ್ ಆಲ್ ಆಫ್ ಫೇವರಬಲ್ ಅದಕ್ಕೆ ಹೋಗೋದಕ್ಕೆ. ಬಟ್ ಒಳಗೇನಿಲ್ಲ, ಸಮಾಧಾನ ಇಲ್ಲ. ನನಗೇನು ಡೌಟ್, ಆ ಒಂದು 100% ಕ್ಲಾರಿಟಿ ಇಲ್ಲ. ಅದಕ್ಕೆ ಯೋಷಾಫಾಟ್ ಕೇಳ್ತೇನೆ, ಇನ್ನು ಯಾರಾದರೂ ಯೆಹೋವನ ಪ್ರವಾದಿ ಇದ್ದಾರಾ ಎಂಬುದಾಗಿ ಕೇಳ್ತಾನೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಇಡೀ ಅಧ್ಯಾಯದಲ್ಲಿ 400 ಪ್ರವಾದಿಗಳನ್ನ ದೇವರ ಪ್ರವಾದಿಗಳಂತ ರೆಫರ್ ಮಾಡಿಲ್ಲ, ಅವನು ಕೇವಲ ಪ್ರವಾದಿಗಳು. ಇನ್ನೊಬ್ಬ ಪ್ರವಾದಿನ ಕರೆಸ್ತಾರೆ, ಆತನ ಹೆಸರು ಮೈಕಾಯ ಎಂಬುದಾಗಿ. ಆತನ ಮಾತ್ರ ಯೆಹೋವನ ಪ್ರವಾದಿ. ಇವತ್ತು ಕೂಡ ಅನೇಕ ಪ್ರವಾದಿಗಳು, ಅನೇಕರು ದೇವರ ಹೆಸರಿನಲ್ಲಿ ಏನೇನೋ ಹೇಳ್ತಾರೆ, ಏನೇನೋ ಪ್ರಾರ್ಥನೆ ಮಾಡ್ತಾರೆ. ಬಟ್ ವಿ ಆಸ್ ಅ ಪೀಪಲ್ ಆಫ್ ಗಾಡ್ ಮಸ್ಟ್ ಬಿ ಸೆನ್ಸಿಟಿವ್ ಟು ದ ಸ್ಪಿರಿಟ್ ಆಫ್ ಗಾಡ್. ನಾವು ದೇವರ ಆತ್ಮನಿಂದ ನಡೆಸಲ್ಪಟ್ಟಂಥ ಜನರಾಗಬೇಕು. ಹೊರಗಿನ ಪರಿಸ್ಥಿತಿಗಳು ಏನೇ ಇರಲಿ, ನಮ್ಮ ಒಳಗೆ ಸಮಾಧಾನ ಇಲ್ಲ ಅಂದರೆ, ನಮ್ಮ ಒಳಗೆ ಆ ದೃಢತೆ ಇಲ್ಲಾಂದರೆ, ಅದು ಒಳಗೆ ಆ ನಿಶ್ಚಯತೆ ಇಲ್ಲದೆ ಹೋದರೆ, ಇದು ದೇವರು ನಮ್ಮನ್ನು ನಡೆಸಿರ್ತಕ್ಕಂಥ ಕಾರ್ಯ ಎಂಬ ಕನ್ಫರ್ಮೇಷನ್ ಇಲ್ಲದೆ ಏನು ಕೂಡ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಪಾಸ್ಟ್ರೇ ಹೇಳಲಿ, ಯಾವ ಪ್ರವಾದಿನೇ ಹೇಳಲಿ, ನಮ್ಮ ಒಳಗೆ ಏನಿರಬೇಕು, ವಿ ಆರ್ ಪ್ರೈಮರಿ ಕಾಲ್ ಟು ಡಿಪೆಂಡ್ ಆನ್ ಗಾಡ್. ಒಂದು ಪ್ರಾಬ್ಲಮ್ ಏನಂದ್ರೆ, ಅನೇಕ ವಿಶ್ವಾಸಗಳಿಗೆ ಪಾಸ್ಟ್ಗಳ ಮೇಲೆ, ಪ್ರವಾದಿಗಳ ಮೇಲೆ, ಚರ್ಚ್ಗಳ ಮೇಲೆ ಡಿಪೆಂಡ್ ಆಗೋದು, ಇಟ್ಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್. ನಾವು ಪ್ರತಿಯೊಬ್ಬರು ಏನಾಗಿದ್ದೇವೆ, ಕೆಲವು ಅನ್ಕೊಳ್ತಾರೆ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಬರೋದು ಅನ್ಕೊಳ್ತಾರೆ. ಹೂ ಸೆಡ್ ಇಟ್? ಪಾಸ್ಟ್ ಒಬ್ಬರೇ ದೇವರ ಮಗ, ನೀವು ದೇವರ ಮಕ್ಕಳಲ್ವಾ? ಅಂದರೆ ನೀವು ನಂಬಿಕೆಯಲ್ಲಿ ಬೆಳೆಯೋಕ್ಕೆ ಇಷ್ಟ ಇಲ್ಲ, ಇನ್ನೊಬ್ಬರ ನಂಬಿಕೆ ಮೇಲೆ ಯಾವಾಗ ನೀವು ಆಧಾರಗೊಂಡಿರ್ಬೇಕಾ? ನೀವು ಯಾವಾಗ ನಂಬಿಕೆಯಲ್ಲಿ ಬೆಳಿತೀರಾ?
ಕೆಲವೊಂದು ಮಟ್ಟಕ್ಕೆ ವಿಶ್ವಾಸದಲ್ಲಿ ಬೆಳೆಯೋಕ್ಕೋಸ್ಕರ ಬೇರೆಯವ್ರ ಪ್ರಾರ್ಥನೆ ಬಯಸುವಂಥದ್ದು, ಬೇರೆಯವ್ರ ಪ್ರಾರ್ಥನೆ ಮಾಡುವಂಥದ್ದು, ಬೇರೆಯವ್ರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಬಟ್ ವೆನ್ ವಿಲ್ ಯು ರೈಸ್ ಅಪ್ ಟು ಪ್ರೇ? ನಿಮ್ಮ ನಂಬಿಕೆ ನೀವು ಯಾವಾಗ ಬೆಳಿತೀರಾ? ನೀವು ಪ್ರಾರ್ಥನೆ ಮಾಡೋದನ್ನ ಯಾವಾಗ ಕಲಿತೀರಾ? ಯುವರ್ ಪ್ರೇಯರ್ ಇಸ್ ಆಸ್ ಪವರ್ಫುಲ್ ಆಸ್ ಎನಿಬಡೀಸ್ ಪ್ರೇಯರ್. ದೇವರ ಕಣ್ಣುಗಳಲ್ಲಿ ಪಾಸ್ಟ್ಗಳ ಪ್ರೇಯರ್ ಒಂದು, ಪ್ರವಾದಿಗಳ ಪ್ರೇಯರ್ ಒಂದು, ಬೇರೆಯವರ ಪ್ರಾರ್ಥನೆ ಒಂದು, ನಿಮ್ಮ ಪ್ರೇಯರ್ ಅನ್ನೋದು ಎಲ್ಲೂ ಇಲ್ಲ. ವಿ ಆರ್ ಆಲ್ ಕಾಲ್ಡ್ ಗಾಡ್ಸ್ ಚಿಲ್ಡ್ರನ್. ದಿಸ್ ಚರ್ಚ್ ಜೀಸಸ್ ವಿಲ್ ಬಿ ದ ಸೆಂಟರ್. ಈ ಸಭೆಯಲ್ಲಿ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಅವಲಂಬಿಸುವಿಕೆ, ನಮ್ಮ ಭರವಸೆ ಯೇಸು ಕ್ರಿಸ್ತನಾಗಿರ್ತಾನೆ. ಯಾವ ಮನುಷ್ಯನಲ್ಲ, ನಾನು ಅಲ್ಲ, ಯಾರೂ ಅಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ದೇವರನ್ನ ಅವಲಂಬಿಸಿಕೊಳ್ಳುವ ಜನರಾಗಬೇಕು. ಯೋಷಾಫಾಟನು ಹೇಳ್ತಾನೆ, ಇನ್ನೊಬ್ಬ ಪ್ರವಾದಿನ ಕರಿ ಎಂಬುದಾಗಿ. ಆ ಪ್ರವಾದಿನ ಕರೆಯೋಕೆ ಆಹಾಬನಿಗೆ ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇಲ್ಲ? ಅವನು ಯಾವಾಗಲೂ ಕೂಡ ನನ್ನ ವಿರುದ್ಧವಾಗಿ ಮಾತಾಡ್ತಾನೆ, ನನ್ನ ಬಗ್ಗೆ ಕೆಟ್ಟದೇ ಮಾತಾಡ್ತಾನೆ ಅಂತ. ಅದಕ್ಕೆ ಈ ಪ್ರವಾದಿ ಹೋಗೋದ್ರ ಕೇಳೋದು ಬೇಡ ಅಂತ ಯೋಷಾಫಾಟ ಒತ್ತಾಯ ಮಾಡ್ತಾನೆ, ಇಲ್ಲ ಅವನ್ನ ಕರ್ಕೊಂಬ ಅಂತ. ಅವ್ನು ಕರ್ಕೊಂಬರೋರು ಹೇಳ್ತಾರೆ, ನೋಡಪ್ಪ ಆಲ್ರೆಡಿ 400 ಜನರು ಪ್ರವಾದನೆ ಹೇಳ್ತಾ ಇದ್ದಾರೆ, ಯುದ್ಧಕ್ಕೆ ಹೋಗು ಜಯ ಕೊಡ್ತಾರೆ ಅಂತ, ನೀನು ಹಂಗೆ ಹೇಳು ಅಂತ. ಆದ್ರೆ ಮಿಕಾಯನ್ ಹೇಳ್ತಾನೆ, ದೇವ್ರು ನನಗೇನು ಹೇಳ್ತಾರೋ ಅದನ್ನ ಹೇಳ್ತೀನಿ ಅಂತ. ಮೊದಲು ಬಂದಾಗ ಮಿಕಾಯನ್ ಹೇಳ್ತಾನೆ, ಹೋಗಿ ಸರ್ಕ್ಯಾಸ್ಟಿಕ್ ಆಗಿ, ಹಾಸ್ಯ ಪರವಾಗಿ ಏನು, ಹೋಗಿ ಜಯ ಕೊಡ್ತಾರೆ, ಹೋಗು ದೇವ್ರು ಕೊಡ್ತಾರೆ, ನೋಡ್ಕೊಳ್ತಾರೆ. ಇಷ್ಟು ಜನ ಹೇಳ್ತಾ ಇದ್ರಲ್ಲ, ಹೋಗಪ್ಪ ಅಂತ ಹೇಳ್ತಾರೆ ಅರಸನಿಗೆ. ಅರಸನಿಗೆ ಗೊತ್ತಾಯ್ತು, ಇವನು ನಾಟಕ ಆಡ್ತಾನೆ, ಇವನು ತಮಾಷೆ ಮಾಡ್ತಾನೆ, ಸರಿಯಾಗಿ ಹೇಳೋ ದೇವ್ರೇನು ಹೇಳ್ತಾ ಇದ್ರೆ ಎಂಬುದಾಗಿ ಕೇಳ್ತಾನೆ. ಆವಾಗ ಅರಸನ ಹೇಳ್ತಾನೆ, ಈ ಅರಸನ ಒಂದು ಗುಣ ನೀವು ಅಬ್ಸರ್ವ್ ಮಾಡಬೇಕು. ಅವನು ದುಷ್ಟ, ಪಾಪಿ, ದೇವರಿಂದ ದೂರವಾಗಿದ್ದಾನೆ, ರಾಜ್ಯವನ್ನೆಲ್ಲ ಕೂಡ ಪಾಪದ ಕಡೆಗೆ ನಡೆಸಿದ್ದಾನೆ. ಆಗಿರೋ ಹೆಂಡತಿ ಕೂಡ ದುಷ್ಟಳು. ಆತನ ದುಷ್ಟ, ಆತನ ಪಾಪಿ, ದೇವರಿಗೆ ಭಯಪಡದ ವ್ಯಕ್ತಿ, ದೇವರಿಗೆ ವಿಧೇಯನಾಗದ ವ್ಯಕ್ತಿ. ಆದರೆ ಏನು ಬಯಸ್ತಾ ಇದ್ದಾನೆ? ಪ್ರವಾದಿ ಮಾತ್ರ ಬಂದು ಒಳ್ಳೆ ಮಾತುಗಳು ಹೇಳಬೇಕು, ಆತನ ಉತ್ತೇಜನ ಪಡಿಸಬೇಕು, ಆತನ ಆಶೀರ್ವಾದದ ಮಾತುಗಳಾಡಬೇಕೆಂಬುದಾಗಿ. ಇದೇ ಇವತ್ತು ಕೂಡ ಅನೇಕ ವಿಶ್ವಾಸಿಗಳಲ್ಲಿ ನಾನು ಕಾಣುವಂಥ ವಿಷಯ. ಅವರ ಜೀವನ ನೆಟ್ಟಿಗಿರಲ್ಲ, ದೇವರ ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ದೇವರು ಹುಡುಕಲ್ಲ. ಆದರೆ ಪ್ರವಾದಿಗಳೆಲ್ಲರೂ ಬಂದು ಎಲ್ಲ ಪಾಸ್ಗಳ ಬಗ್ಗೆ ಒಳ್ಳೆಯದನ್ನೇ ಹೇಳ್ಬೇಕಂತ ಬಯಸ್ತಾರೆ. ಹೌದಾ? ಹೆಸರು ನಾವು ಸರಿಯಾಗಿ ನಮ್ಮ ಜೀವನವನ್ನು ಸರಿಯಾಗಿ ಇಟ್ಕೊಂಡ್ರೆ, ದೇವರ ಚಿತ್ತವನ್ನು ಹುಡುಕ್ತಾ ಇದ್ರೆ, ದೇವರ ಮೇಲೆ ಭಯ ಪಡೋ ವ್ಯಕ್ತಿಗಳಾಗಿದ್ದರೆ ಖಂಡಿತವಾಗಿ ದೇವರು ಒಳ್ಳೆಯದನ್ನೇ ಹೇಳ್ತಾರೆ. ಯಾಕೆ ದೇವರು ಕೆಟ್ಟದನ್ನ ಹೇಳ್ತಾರೆ? ಅದಕ್ಕೆ ಅನೇಕರು ಎಂಥ ಸಭೆಗಳನ್ನ ಆರಿಸ್ಕೊಳ್ತಾರೆ, ಎಂಥ ಪಾಸ್ಟರ್ನ ಆರಿಸ್ಕೊಳ್ತಾರೆ, ಎಂಥ ಪ್ರವಾದಿಗಳು ಹುಡುಕ್ತಾರೆ ಅಂದರೆ, ತಮಗೆ ತಿಳಿದಿರೋ ಜನರ ಹತ್ರ ಹೋಗಲ್ಲ, ತಿಳಿಯದೇ ತಕ್ಕಂಥ ಜನರ ಹತ್ರ ಹೋಗಿ ಅವ್ರ ಬಗ್ಗೆ ಒಳ್ಳೆಯ ಪ್ರವಾದನೆಗಳನ್ನು ಹೇಳ್ಸ್ಕೊಳಕ್ಕೆ ಹೋಗ್ತಾರೆ. ಯಾಕಂದ್ರೆ ತಿಳಿದಿರೋ ಜನರು ಒಳ್ಳೇದು ಹೇಳಕ್ಕೆ ಸಾಧ್ಯ ಇಲ್ಲ. ತಿಳಿದಿರೋದಾದರೆ ಒಳ್ಳೆಯ ವಿಷಯಗಳನ್ನ ಹೇಳೋಕ್ಕೆ ಸಾಧ್ಯತೆ ಇದೆ. ಆಹಾಬನ್ ಮಾಡ್ತಾರ ಸಂಗತಿ ಅದು. ಮಿಕಾನ್ ಬಗ್ಗೆ ಕೋಪ, ಯಾಕೆ? ಆತನ ಬಗ್ಗೆ ಒಳ್ಳೆಯ ಸಂಗತಿಗಳನ್ನ ಆತ ಪ್ರವಾದಿ ಎಂದಿಗೂ ಕೂಡ ಆತನ ಪ್ರವಾದನೆ ಹೇಳುವಂಥ ವ್ಯಕ್ತಿ ಅಲ್ಲ. ಕೊನೆಗೆ ಮಿಕಾನ್ ಬಂದು ಹೇಳ್ತಾನೆ, ಇದು ದೇವರ ಚಿತ್ತ ಅಲ್ಲ, ಅರಸನ ಸಾಯ್ತಾನೆ, ಯುದ್ಧ ಹೋಗ್ಬಾರ್ದು ಎಂಬುದಾಗಿ ಮಿಕಾನ್ ಹೇಳ್ತಾನೆ. ಅವ್ರ ಅರಸ ಒಪ್ಕೊಳ್ತಾನೆ, ಅದನ್ನು ಒಪ್ಕೊಳ್ಳಲ್ಲ. ಆತನ ಹೇಳ್ತಾನೆ, ಇವ್ ನಾನು ಹೇಳಿಲ್ವಾ, ಇವನು ಹೇಳೋದೆಲ್ಲ ಕೆಟ್ಟದೆ ಎಂಬುದಾಗಿ ಹೇಳಿ ಅವನ ಸೆರೆಮನೆಯಲ್ಲಿ ಹಾಕಿ, ನಿನ್ನ ನಾನು ಯುದ್ಧ ಹೋಗ್ಬಿಟ್ಟು ಜಯಿಸ್ಕೊಂಡು ಬಂದ ನಂತರ ನಿನ್ನ ವಿಚಾರಿಸ್ಕೊಳ್ತೀನಿ ಎಂಬುದಾಗಿ ಅವನ ಜೈಲಲ್ಲಿ ಹಾಕ್ಬಿಟ್ಟು ಹೋಗ್ತಾನೆ. ಮಿಕಾನ್ ಹೇಳ್ತಾನೆ, ನೀನು ವಾಪಸ್ ಬಂದರೆ ನಿಜ ದೇವರೊಟ್ಟಿಗೆ ಮಾತಾಡಿಲ್ಲ ಅಂತ ಅರ್ಥ ಎಂಬುದಾಗಿ ಕೂಡ ಹೇಳ್ತಾನೆ. ಯೋಷಾಫಾಟನ ಬಗ್ಗೆ ಹೋದನು, ಯಾಕೆಂದರೆ ಅವ್ರ ಫೋಕಸ್ ಆನ್ ಜೋಷಫಾಟ್. ಯೋಷಾಫಾಟನ ಏನು ಮಾಡ್ತಾನೆ, ಅವನು ಕೂಡ ದೇವರ ಮಾತು ಕೇಳಿದ್ರು ಕೂಡ, ಮಿಕಾಯನ ಬಗ್ಗೆಯಿಂದ ಬಂದಂಥ ದೇವರ ಆಲೋಚನೆ ಪಡ್ಕೊಂಡ್ರು ಕೂಡ, ಆಹಾಬನ ಒತ್ತಡದಿಂದ ಸಿಲುಕಿ ಅವನು ಕೂಡ ಯುದ್ಧಕ್ಕೆ ಹೋಗ್ತಾನೆ. ಅದರಿಂದ ಆದಂಥ ಅನಾಹುತ ಏನಂದರೆ, ಈ ದೇವರ ವಾಕ್ಯದಲ್ಲಿ ನಾವು ಮುಂದಕ್ಕೆ ನಾವು ನೋಡ್ತೇವೆ, ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್, ಆತನ ಜೀವಿತವನ್ನು ಕಳ್ಕೊಳ್ತಾನೆ. ಈ ಅರಾಮ್ಯರೆಲ್ಲರೂ ಕೂಡ ಯುದ್ಧದಲ್ಲಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ರು. ಆ ಸ್ಟ್ರಾಟಜಿ ಏನಂದರೆ, ನಾವು ಯಾರನ್ನು ಕೂಡ ಕೊಲ್ಲೋದು ಬೇಡ, ನಮ್ಮ ಟಾರ್ಗೆಟ್ ಯಾರಾಗಿರಬೇಕು? ಇಸ್ರಾಯೇಲರ ಅರಸ ಆಹಾಬ್ ಮಾತ್ರ ಟಾರ್ಗೆಟ್ ಆಗಿರಬೇಕು. ಅವ್ರು ಆ ರೀತಿ ಗೇಮ್ ಪ್ಲಾನ್, ವಾರ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಸ್ಟ್ರಾಟಜಿ ಇರುತ್ತೆ. ಅವ್ರ ಸ್ಟ್ರಾಟಜಿ ಏನು? ನಮ್ಮ ಫೋಕಸ್ ಎಲ್ಲ ಕೂಡ ಈ ಸೈನಿಕರ ಮೇಲೆ ಬೇಡ, ನಾವು ಫೋಕಸ್ ಎಲ್ಲ ಯಾರ ಮೇಲೆ ಇಟ್ಕೊಳ್ಳೋಣ? ಇಸ್ರೇಲ್ ಅರಸನಾದ ಆಹಾಬನ ಮೇಲೆ ಎಂಬುದಾಗಿ. ಅದು ಆಹಾಬನು ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದ. ಅವನ ಸ್ಟ್ರಾಟಜಿ ಏನು? ನಾನು ಅರಸನ ಡ್ರೆಸ್ ಹಾಕೊಳ್ಳಲ್ಲ, ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಡಿಸ್ಗೈಸ್ ಮಾಡ್ಕೊಂಡ್ಬಿಡ್ತಾನೆ. ಓಕೆ, ಯೋಷಾಫಾಟನಿಗೆ ಹೇಳ್ತಾನೆ, ನೀನು ಅರಸನಾಗಿರೋ ಎಂಬುದಾಗಿ. ನೋಡಿ, ಯೋಷಾಫಾಟ ಎಷ್ಟು ಇನ್ನೋಸೆಂಟ್ ಅವನು. ಅನೇಕ ಸಾರಿ ನಾವು ಇನ್ನೋಸೆಂಟ್ ಆಗಿರ್ತೇವೆ, ಬಟ್ ನಮ್ಮನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಉಪಯೋಗಿಸ್ಕೊಳ್ತಾ ಇರ್ತಾರೆ, ನಮ್ಮ ಮೇಲೆ ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಪ್ರಯೋಜನ ಪಡ್ಕೊಳ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಎಂಥವರೊಟ್ಟಿಗೆ ನಾವು ಸಂಬಂಧ ಕೊಳ್ಬೇಕೆಂಬುದಾಗಿ. ಸೊ ಈ ಅರಾಮ್ಯರು ಯೋಷಾಫಾಟನ ಅರಸನ ತಿಳ್ಕೊಂಡು
ಅವನ ಆಲ್ಮೋಸ್ಟ್ ಕೊಲ್ಲಕ್ಕೆ ರೆಡಿ ಆಗಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಾನೆ. 2ನೇ ಪೂರ್ವಕಾಲವೃತ್ತಾಂತ 18:31-32 ಓದೋಣ. ರಥಬಲದ ಅಧಿಪತಿಗಳು ಯೆಹೋಷಾಫಾಟನನ್ನು ಕಂಡಾಗ ಅವನೇ ಇಸ್ರಾಯೇಲರ ಅರಸನೆಂದು ನೆನೆದು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಸುತ್ತಿಕೊಂಡರು. ಆಗ ಯೆಹೋಷಾಫಾಟನು ಯೆಹೋವನನ್ನು ಸಹಾಯಕ್ಕಾಗಿ ಕೂಗಿದನು. ಆಗ ದೇವರಾದ ಯೆಹೋವನು ಅವನ ನೆರವಿಗೆ ಬಂದು ಶತ್ರುಗಳನ್ನು ಅವನ ಕಡೆಯಿಂದ ಹೊರಟು ಹೋಗುವಂತೆ ಮಾಡಿದನು. ಅವನು ಇಸ್ರಾಯೇಲರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂದಿರುಗಿದರು. ಇದನ್ನ ತುಂಬ ಇಂಪಾರ್ಟೆಂಟ್ ಆಗಿ ನಾನು ಹೇಳಲು ಬಯಸ್ತೇನೆ. ಮೊದಲನೇ, ಇದು ದೈವಿಕ ವ್ಯಕ್ತಿ. ಯೆಹೋಷಾಫಾಟ ದೇವರ ಮಗ, ನಮ್ಮಾಗೆ ದ ಗುಡ್ ಕಿಂಗ್. ಓಕೆ, ಆತನು ಈಗ 2 ತಪ್ಪುಗಳನ್ನ ಮಾಡಿದ್ದಾನೆ. ಏನು ತಪ್ಪುಗಳು ಮಾಡಿದ್ದಾನೆ? ಮೊದಲನೇದು, ಅದೈವಿಕವಾದ ಜನರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾನೆ. ಆಲ್ ರೈಟ್. 2ನೇದು, ದೇವರ ಚಿತ್ತವನ್ನು ಕೇಳ್ದ, ಬಟ್ ದೇವರ ಚಿತ್ತ ಬಂದಾಗ ಅದರಂತೆ ನಡೀಲಿಲ್ಲ. ಆದ್ರಿಂದ ಇವಾಗ ಆತ ಏನು ಮಾಡ್ತಾ ಇದ್ದಾನೆ? ಅದರಿಂದ ಆದಂಥ ಅನಾಹುತಗಳನ್ನು ಅನುಭವಿಸ್ತಾ ಇದ್ದಾನೆ. ಓಕೆ, ಮೊದಲನೇದು ದೇವರ ಚಿತ್ತ ಹುಡ್ಕೋಣ ಎಂಬುದಾಗಿ ಹೇಳ್ದ, ಬಟ್ ದೇವರ ಚಿತ್ತ ತಿಳ್ಕೊಂಡದ ನಂತರ ಕೂಡ ಆತನ ಆ ಚಿತ್ತವನ್ನು ಮಾಡಲಿಲ್ಲ. ಓಕೆ, ಆದ ಕಾರಣ ಆತನಿಗೇನು ಮಾಡ್ತಾ ಇದ್ದಾನೆ? ಆಲ್ಮೋಸ್ಟ್ ಸಾಯೋ ಪರಿಸ್ಥಿತಿಗೆ ಆತನು ಬಂದಿದ್ದಾನೆ. ಅನೇಕ ಸಾರಿ ನಾವು ಯಾವಾಗ ದೇವರಿಗೆ ಅಭಿಧೇಯರಾಗ್ತೇವೋ, ದೇವರು ಹೇಳಿದ ಮಾತುಗಳನ್ನು ಯಾವಾಗ ನಾವು ಕೇಳೋದಿಲ್ವೋ, ದೇವರಿಗೆ ಇಷ್ಟವಲ್ಲದ ಕಾರ್ಯಗಳನ್ನು ಮಾಡ್ತೇವೋ, ಆದ್ದರಿಂದ ಖಂಡಿತವಾಗಿಯೂ ಅದರ ಒಂದು ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ನಾವು ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಂಡಾಗ, ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಅದರ ಒಂದು ಅನಾಹುತಗಳನ್ನು ನಾವು ಎದುರಿಸಲೇಬೇಕಾಗತ್ತೆ. ನೋ ಎಸ್ಕೇಪ್. ಆದರೆ ದೇವರ ದಯೆ, ದೇವರ ಕೃಪೆ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡಿ ನೋಡಿ. ಅದನ್ನ ಸಾಯೋ ಸಮಯದಲ್ಲಿ ಆತ ದೇವರನ್ನ ನೋಡಿ ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆತ ದೇವರನ್ನು ನೋಡಿ ಕೂಗುವಾಗ ದೇವರು ಆತನನ್ನು ಬಂದು ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರ ಕೃಪೆ, ಇದು ದೇವರ ದಯೆ, ಇದು ದೇವರ ಪ್ರೀತಿ. ನಾವು ದೇವರಿಂದ ದೂರವಾಗಿದ್ರೂ ಕೂಡ, ದೇವರಿಗೆ ಇಷ್ಟವಲ್ಲದ ಕಾರ್ಯಗಳನ್ನು ಮಾಡಿದಾಗ ಕೂಡ, ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಸೋಲುಗಳಲ್ಲಿ ದೇವರನ್ನ ನೋಡಿ ನಾವು ಕರೆಯುವಾಗ ಆತನು ಬಂದು ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ಸಂರಕ್ಷಿಸುವ ದೇವರು, ನಮ್ಮ ಕಷ್ಟದಿಂದ ಬಿಡಿಸುವಂಥ ದೇವರು, ನಮ್ಮನ್ನು ಎಬ್ಬಿಸುವಂಥ ದೇವರು. ಅಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಎಲ್ಲ ಕೂಡ ಜೊತೆಗೆ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಇದರಿಂದ ನಾವು ಕಲಿತ್ಕೊಳ್ಳೋ ಪಾಠ ಏನಂದ್ರೆ, ಅನೇಕರು ಕುಳಿತಿರುವ ನಾವೆಲ್ಲರೂ ಕೂಡ, ಈ ವಾಕ್ಯವನ್ನು ಕೇಳ್ತಿರೋ ಅನೇಕರು ಕೂಡ ನಮ್ಮ ಜೀವನದಲ್ಲೂ ಕೂಡ ದೇವರ ಚಿತ್ತವಲ್ಲದ ಕೆಲವು ಕಾರ್ಯಗಳನ್ನು ಮಾಡಿರಬಹುದು. ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ಲ, ಮಾಡಿರಬಹುದೇನೋ. ಕೆಲವರು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿರಬಹುದು, ದೇವರ ಚಿತ್ತವಿಲ್ಲದ ಕಾರ್ಯಗಳನ್ನು ಮಾಡಿರಬಹುದು. ಅದರಿಂದ ಬಹಳ ಹಾನಿಗೆ ಇವತ್ತನ್ನು ಗುರಿಯಾಗಿರ್ಬೋದು. ಆದ ಕಾರಣ ನಿಮ್ಮ ಕುಟುಂಬ ಸಾಯ್ತಾ ಇರಬಹುದು, ಮದುವೆ ಜೀವನ ಸಾಯ್ತಿರ್ಬೋದು, ವ್ಯಾಪಾರ ಸಾಯ್ತಿರ್ಬೋದು, ನಿಮ್ಮ ಗೌರವ ಘನತೆ ಸಾಯ್ತಿರ್ಬೋದು, ನಿಮ್ಮ ಮಕ್ಕಳ ಭವಿಷ್ಯತ್ತು ಸಾಯ್ತಿರ್ಬೋದು, ನಿಮ್ಮ ಆತ್ಮೀಯ ಜೀವಿತ ಸಾಯ್ತಿರ್ಬೋದು, ನಿಮ್ಮ ಸೇವೆ ಸಾಯ್ತಿರ್ಬೋದು. ಆ ಸಾಯುವಂಥ ಪರಿಸ್ಥಿತಿಯಲ್ಲೂ ಕೂಡ, ಅಂಥ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ನೀವು ದೇವರ ಕಡೆಗೆ ನೋಡಿ ಕೂಗುವುದಾದರೆ, ದೇವರಿಗೆ ಮೊರೆಯಿಡುವುದಾದರೆ, ದೇವರಿಗೆ ಪ್ರಾರ್ಥಿಸುವುದಾದರೆ, ನಾವು ಆರಾಧಿಸುವಂಥ ದೇವರು ನಮ್ಮ ಸಂರಕ್ಷಣೆಗೆ, ನಮ್ಮನ್ನು ಬಿಡಿಸೋದಕ್ಕೆ, ಬರುವುದಕ್ಕೆ ಎಂದಿಗೂ ಕೂಡ ಸಿದ್ಧನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆಹಾಬನ್ನು ನೋಡಿ, ಆತನು ದೇವರು ಏನು ಹೇಳಿದರು? ಆತನ ನೀನು ಇದ್ದಂದು ವಾಪಸ್ ಬರೋದಿಲ್ಲ, ನಿನ್ನ ಸಾಹಿತ್ಯ ಎಂಬುದಾಗಿ ದೇವರು ಹೇಳಿದರು. ಆಹಾಬನು ಏನೆಲ್ಲ ಟ್ರೈ ಮಾಡ್ದ ಅದನ್ನ ಎಸ್ಕೇಪ್ ಆಗೋದಕ್ಕೆ. ಬಟ್ ದೇವರು ವಾಕ್ಯ ಹೇಳುತ್ತೆ, ಯಾರೋ ಒಬ್ಬ ಸೈನಿಕ ರ್ಯಾಂಡಮ್ ಆಗೊಂದು ಬಾಣ ಎಸಿತಾನೆ, ಗುರಿ ಇಟ್ಟು ಕೂಡ ಎಸಿಲಿಲ್ಲ, ರ್ಯಾಂಡಮ್ ಆಗಿ ಎಸಿತಾನೆ. ಅದು ಹೋಗಿ ಎಲ್ಲಿ ಸಿಹಾಕೊಳ್ತಾವನಿಗೆ? ಅವನ ಕವಚದಲ್ಲಿ ಇರೋದು ಸಣ್ಣ ಗ್ಯಾಪಲ್ಲಿ ಹೋಗಿ ಸಿಹಾಕೊಳ್ಳುತ್ತೆ, ಅವನು ಸಾಯ್ತಾನೆ. ಅದನ್ನು ಸಾಯುವಂಥ ಸಮಯದಲ್ಲೂ ಕೂಡ ದೇವರನ್ನ ನೆನೆಸ್ಕೊಳ್ಳಿಲ್ಲ, ದೇವರನ್ನ ಕೂಗಿಲ್ಲ, ದೇವರ ಬಗ್ಗೆ ಪ್ರಾರ್ಥನೆ ಮಾಡಿಲ್ಲ, ಅಲ್ಲೇ ಅವನು ಸಾಯ್ತಾನೆ. ಕೆಲವರು ಹಂಗೆ ಜೀವನದಲ್ಲಿ ಎಷ್ಟೇ ಕಷ್ಟಪಡ್ತಾರೆ, ಕೆಲವರು ದೇವರ ಕಡೆಗೆ ತಿರುಗೋದಿಲ್ಲ, ಪ್ರಾರ್ಥನೆ ಮಾಡಲ್ಲ. ಅದೇ ಆಹಾಬನಿಗೂ ಯೆಹೋಷಾಫಾಟನಿಗೂ ಇದ್ದಂಥ ವ್ಯತ್ಯಾಸ. ಸೊ ಅನೇಕ ಸಾರಿ ದೈವಿಕ ಜನರಾದ ನಾವು ಅದೈವಿಕವಾದ ಪರಿಸ್ಥಿತಿಯಲ್ಲಿದ್ದಾಗ ಇಂಥ ಪರಿಸ್ಥಿತಿಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಇಬ್ಬರ ಅರಸರಿಂದ ನಾವು ಕಲ್ತ್ಕೊಳ್ತಿರೋ ಪಾಠ ಏನಂದರೆ, ಮೊದಲನೇದು, ಯಾವತ್ತೂ ಕೂಡ ಈ ಲೋಕದ ಜನರೊಟ್ಟಿಗೆ,
ಎಷ್ಟರವರೆಗೆ ಸಂಬಂಧ ಇರಬೇಕೋ ಅಷ್ಟರವರೆಗೆ ಮಾತ್ರ ಇರಬೇಕು. ನಮ್ಮ ಸ್ನೇಹಿತರನ್ನ ಸರಿಯಾದ ರೀತಿಯಲ್ಲಿ ಆರಿಸ್ಕೊಳ್ಬೇಕು. ಒಬ್ಬರಿದ್ರು ಇಬ್ಬರಿದ್ರು ನಂಬಿಗಸ್ತರಾಗಿರ್ಬೋದು. 100 ಜನ 1000 ಜನ ಸ್ನೇಹಿತರಿರೋದಕ್ಕಿಂತ ಒಬ್ಬರು ಇಬ್ಬರು ನಂಬಿಗಸ್ತರಾದ ಸ್ನೇಹಿತರಿರೋದು ಲೇಸು. ಯು ಟು ಬಿ ವೆರಿ ಕೇರ್ಫುಲ್ ಹೌ ವಿ ಚೂಸ್ ಅವರ್ ಫ್ರೆಂಡ್ಸ್. ಮೊದಲನೇದು. ಎರಡನೇದು, ಯಾವಾಗಲೂ ಕೂಡ ಯಾವುದೇ ವಿಷಯ ನಾವು ಮುಂದೆ ಹಾಕೋದಕ್ಕಿಂತ ಮುಂಚೆ ಇದರ ಬಗ್ಗೆ ದೇವರೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಆಲೋಚಿಸಬೇಕಾಗತ್ತೆ. ಮೂರನೇದು, ಒಂದು ವೇಳೆ ತಪ್ಪು ಮಾಡಿ ಕಷ್ಟದಲ್ಲಿ ಸಿಗಾಕೊಂಡ್ರೂ ಕೂಡ ದೇವರ ನೆನಪಿಸಿಕೊಳ್ಳುವುದಾದರೆ, ದೇವರಿಗೆ ಮರಳುವುದಾದರೆ ಖಂಡಿತವಾಗಿಯೂ ದೇವರ ನಮ್ಮ ಸಹಾಯಕ್ಕೆ ಬರುವಂಥ ದೇವರಾಗಿದ್ದಾನೆ. ಆಮೇನ್. ಎಲ್ಲ ಕೂಡ ಮೇಲೆ ಎದ್ದು ನಿಂತ್ಕೊಳ್ಳೋಣ. ಕೇಳಿದ ಮಾತುಗಳನ್ನು ನಾವು ಮತ್ತೆ ನೆನಪಿಗೆ ನಾವು ತಂದುಕೊಳ್ಳೋಣ. ವಿಶೇಷವಾಗಿ ಈ 3 ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸಿಕೊಳ್ಳೋಣ. ಇವತ್ತು ನಮ್ಮ ಸ್ನೇಹಿತರೆಂಥವರಾಗಿದ್ದಾರೆ? ಯಾರಿಂದ ನಾವು ಆಲೋಚನೆ ಪಡ್ಕೊಳ್ತಾ ಇದ್ದೇವೆ? ಯಾರೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದೇವೆ? ಎಂಥವರೊಟ್ಟಿಗೆ ನಾವು ಬೆರೆತೋಗಿದ್ದೇವೆ? ಒಂದು ವೇಳೆ ಅದೈವಿಕವಾದ ಜನರೊಟ್ಟಿಗೆ ಭಾಳ ಆಳವಾಗಿ ಹೋಗಿರುವುದಾದರೆ ಈ ಮುಂಜಾನೆ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಆ ಸಂಬಂಧದಿಂದ ನೀವು ಹಿಂದೆಗೆದು ನೀವು ದೇವರ ಕಡೆಗೆ ತಿರುಗಿ ಬರಬೇಕಾಗಿದೆ. ಆ ಸಂಬಂಧದಿಂದ ನೀವು ಪೂರ್ತಿ ನಾಶವಾಗೋದ್ರೊಳಗೆ, ನಿಮ್ಮ ಜೀವನ ನಾಶವಾಗೋದ್ರೊಳಗೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿ. ಸರಿಯಾದ ದೈವಿಕವಾದ ಸಂಬಂಧಗಳನ್ನು ಮಾಡಿಕೊಳ್ಳಿ. ಎರಡನೇದು, ಹೇಳಿ, ಅಪ್ಪ, ನನ್ನ ಜೀವನದಲ್ಲಿ ನಾನು ಏನೇ ಮಾಡೋದಕ್ಕಿಂತ ಮುಂಚೆ ನಿನ್ನನ್ನು ಹುಡುಕೋದಕ್ಕೆ ಬಯಸ್ತೇನೆ. ನಿನ್ನ ಚಿತ್ತವನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ನೀನೇನು ಹೇಳ್ತೀಯ ಕರ್ತನೆ? ಹೊರಗಿನ ಪರಿಸ್ಥಿತಿಗಳೆಲ್ಲ ಅನುಕೂಲವಾಗಿದ್ರು, ಸುತ್ತಮುತ್ತಲ ಜನರು ಎಲ್ಲ ಕೂಡ ಅನುಕೂಲವಾಗಿ ಮಾತಾಡಿದ್ರು. ಅಪ್ಪ, ನಿನ್ನ ಚಿತ್ತ ಮಾತ್ರ ನಾನು ಮಾಡಲು ಬಯಸ್ತೇನೆ ಎಂಬುದಾಗಿ ಹೇಳೋಣ. ಮೂರನೇದು, ಯಾರಾದರೂ ಕೂಡ ನಿಮ್ಮ ಜೀವನದಲ್ಲಿ ದೇವರಿಗೆ ಅವಿಧೇಯರಾಗಿ, ನಿಮಗೆ ಗೊತ್ತು ಯಾವ ರೀತಿ ನೀವು ಅವಿಧೇಯರಾಗಿದ್ದೀರಿ ಎಂಬುದಾಗಿ, ಅದರಿಂದ ನೀವು ಬಹಳ ಹಾನಿಯನ್ನ, ನೋವನ್ನ, ಅನಾಹುತವನ್ನ ಎದುರಿಸುತ್ತದಾದರೆ, ನಿಮ್ಮ ನೋವಿನಲ್ಲಿ ದೇವರನ್ನ ಕೂಗುವುದಾದರೆ, ಕರೆಯುವುದಾದರೆ ಆತ ನಿಮ್ಮ ಸಂರಕ್ಷಣೆಗೆ ಬರುವಂತ ದೇವರಾಗಿದ್ದಾರೆ. ಒಂದು ನಿಮಿಷ ಕೂಡ ಪ್ರಾರ್ಥಿಸೋಣ. Hallelujah. Hallelujah. Thank you, Jesus. Worship. ಪ್ರಾರ್ಥಿಸಿದರು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಿ. ದೇವ್ರ ನೋಡಿ ಕರೀರಿ. ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಿರುವುದಾದರೆ, ದೇವರ ಚಿತ್ತವಲ್ಲದ ಕಾರ್ಯಗಳನ್ನು ಮಾಡಿ ನೀವು ನೋವಿನಲ್ಲಿರುವುದಾದರೆ, ಸಂಕಷ್ಟದಲ್ಲಿರುವುದಾದರೆ, ಈ ಸಮಯದಲ್ಲಿ ದೇವರು ನೋಡಿ ಕರೆಯಿರಿ. ಅಪ್ಪ, ನಾನು ತಪ್ಪು ಮಾಡಿದ್ದೇನೆ, ನಿನ್ನ ಚಿತ್ತವನ್ನು ಬಿಟ್ಟು ಹೋಗಿದ್ದೇನೆ, ನನ್ನನ್ನು ಈ ಸಮಯದಲ್ಲಿ ಇರುವಂತಹ ಸಂಕಷ್ಟದಿಂದ ನನ್ನನ್ನು ಬಿಡಿಸು, ಕಾಪಾಡು ಎಂಬುದಾಗಿ ಈ ಸಮಯದಲ್ಲಿ ನೀವು ದೇವರ ನೋಡಿ ಕರೆಯುವುದಾದರೆ ಆತ ನಿಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ, ನಿಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ದೇವರ ಮಟ್ಟಿಗೆ ಮಾತನಾಡ್ತಿರುವುದಾದರೆ ಆ ಮಾತಿಗೆ ಪ್ರತಿಸ್ಪಂದಿಸಿ, ಪ್ರತಿಕ್ರಿಯಿಸಿ. ಶಾಖಾ ಮಾಂದೂರು ರಿಖಾಬಾ ಸಂದೂರು ಶಿಖೇರಿಯಲಾರಾಮ ಶಾಖಾನ ಮಾಂದೂರು ಸಖಾರಾಮಾಂದೆ ಶಿಖೇರಿಯಲಾರಾಖಾಲಾರಾಮ ಸಂದೂರು. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಮುಂಜಾನೆ ವೇಳೆ ಬೆಳಿಗ್ಗೆ ಬರುವಂತೆ ನಮಗೆ ಸಹಾಯ ಮಾಡಿದ್ದೀಯಾ. ವಾಕ್ಯವನ್ನು ಕೇಳುತ್ತೆ ನಮಗೆ ಕೃಪೆ ಕೊಟ್ಟಿದ್ದೀಯಾ. ನಮ್ಮೊಟ್ಟಿಗೆ ಮಾತನಾಡಿದೆ ಎಂಬುದನ್ನು ನಂಬುತ್ತೇವೆ. ವಾಕ್ಯಕ್ಕೆ ವಿಧಿರಾಗುವ ಜನರಾಗಿ ನಮ್ಮನ್ನು ಮಾಡು ಕರ್ತನೆ. ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕರ್ತನೆ ನಿನ್ನ ಚಿತ್ತವನ್ನು ಬಯಸುವಂತ ಜನರಾಗಿ ನಮ್ಮನ್ನು ಮಾಡು. ನಮ್ಮ ಜೀವನದ ಮೇಲೆ ನಿನ್ನ ತೋಟನ ತೆಗೆದುಕೋ ಕರ್ತನೆ. ಯಾವಾಗಲೂ ಕೂಡ ನಾವು ಲೋಕದವರಿದ್ರೂ ಕೂಡ ನಾವು ಲೋಕದವರಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ನಿಮಗೆ ಸಂಬಂಧಪಟ್ಟವರು ಎಂಬ ಗ್ರಹಿಸಿಕೆಯಲ್ಲಿ, ಅರಿವಿಕೆಯಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು. ನೀನು ತಾನೇ ಮಹಿಮೆ ಒಂದು ಎಲ್ಲ ಘನ ಮಹಿಮೆಯನ್ನ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸು ಉನ್ನತವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಜೋರಾಗಿ ಚಪ್ಪಲಿ ತಟ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಕೂತ್ಕೊಳ್ಳೋಣ. ಅನೌನ್ಸ್ಮೆಂಟ್ಸ್